ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ತಂದಿರೋ ಉದ್ದೇಶ ಏನಂದರೆ ಅಮರನಾಥ್ ಯಾತ್ರೆ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ. ಈ ಒಂದು ಅಮರನಾಥ್ ಯಾತ್ರೆ ನಾನು 2023 ಆಗಸ್ಟಲ್ಲಿ ಮಾಡಿದ್ದೆ. ಕಾರಣಾಂತರಗಳಿಂದ ಆಲ್ಮೋಸ್ಟ್ 1 ವರ್ಷ ಆಯಿತು ನನ್ನ ಈ ಒಂದು ಪಯಣದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವಾಗ ಒಂದು ರೈಟ್ ಟೈಮ್ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಒಂದು ಅಮರನಾಥ್ ಯಾತ್ರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಒಂದು ತುಂಬ ಪುಣ್ಯವಾದ, ಪವಿತ್ರವಾದ ಮತ್ತು ಅಷ್ಟೇ ನಿಸರ್ಗದ ಸೌಂದರ್ಯವನ್ನು ಹೊಂದಿರತಕ್ಕಂಥ ಒಂದು ಜಾಗ ಇದು ಅಮರನಾಥ್ ಯಾತ್ರೆ. ಈ ಅಮರನಾಥ್ ಯಾತ್ರೆ ನಾನು ನನ್ನ ಗೆಳೆಯರೊಟ್ಟಿಗೆ ಹೋದ ವರ್ಷ ಆಗಸ್ಟ್ 12ಕ್ಕೆ ಶುರು ಮಾಡಿ ಒಂದು ವಾರ 10 ದಿವಸ ನಾವು ಅಮರನಾಥ್ ಯಾತ್ರೆ ಮುಗಿಸಿ ಮತ್ತು ಅಲ್ಲಿಂದ ಕಾಶ್ಮೀರಲ್ಲೆಲ್ಲ ಓಡಾಡಿಕೊಂಡು ಅಲ್ಲಿಂದ ವೈಷ್ಣೋದೇವಿ ಮುಗಿಸ್ಕೊಂಡು ನಾವು ವಾಪಸ್ ಬಂದಿರೋ ಈ ಒಂದು ಎಂಟೈರ್ ಜರ್ನಿ. ಈ ಒಂದು ಜರ್ನಿಯನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹಂತವಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ಅಮರನಾಥ್ ಯಾತ್ರೆಗೆ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಹಾಗೆ ಈ ಒಂದು ಅಮರನಾಥ್ ಯಾತ್ರೆಗೆ 2 ಕಡೆಯಿಂದ ಮಾಡ್ಬೋದು. 2 ರೂಟ್ ಇದೆ. ಒಂದು ಚಂದನ್ವಾಡಿ, ಇನ್ನೊಂದು ಬಾಲ್ತಾಲ್ ಅಂತ. ಚಂದನ್ವಾಡಿ ಕಡೆಯಿಂದ ಹೋದರೆ ನೀವು ಪಹಲ್ಗಾಂವ್ಗೆ ಹೋಗಿ ಅಲ್ಲಿಂದ ಚಂದನ್ವಾಡಿ, ಅಲ್ಲಿಂದ ಶುರು ಆಗುತ್ತೆ. ಈ ಒಟ್ಟು ಚಂದನ್ವಾಡಿ ಕಡೆಯಿಂದ 3 ದಿವಸ ಜರ್ನಿ ಆಗುತ್ತೆ. ಮೊದಲನೇ ದಿವಸ ನಾವು ಶೇಷನಾಗಲ್ಲಿ ಹಾಲ್ಟ್ ಮಾಡ್ತೀವಿ, 2ನೇದು ಪಂಚತರಣಿ, 3ನೇ ದಿವಸ ನಾವು ಬಾಲ್ತಾಲ್ಗೆ ಹೋಗಿ ಇಳಿತೀವಿ. ಇದು ಒಟ್ಟಾರೆ 48ರಿಂದ 50 ಕಿಲೋಮೀಟ್ರ್ ದೂರ ಒಂದು ಜರ್ನಿ ಇದೆ. ನೀವು ಬಾಲ್ತಾಲ್ ಕಡೆಯಿಂದ ಬರೋದಾದರೆ ಅಲ್ಲಿಂದ 2 ದಿವಸಕ್ಕೆ ಮಾಡ್ತಾರೆ. ಆಮೇಲೆ ನೀವು ಅಲ್ಲಿಂದ ವಾಪಸ್ ಬಾಲ್ತಾಲ್ಗೆ ಹೋಗೋಗಿದ್ರೆ 2 ದಿವಸ, ಇಲ್ಲಾಂದರೆ ಮತ್ತೆ ಸೇಮ್ 3 ದಿವಸ ಆಗುತ್ತೆ. ಈ ಒಂದು ಅಮರನಾಥ್ ಯಾತ್ರೆಗೆ ನೀವು ಬೇರೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಂದ ಹೋಗ್ಬೋದು. ಒಂದು, ನೀವು ಕಾಲ್ನಡಿಗೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. 2ನೇದಾಗಿ ಕುದುರೆ ಸವಾರಿ ಮಾಡ್ಬೋದು. 3ನೇದಾಗಿ ಡೋಲಿಯಲ್ಲಿ ಹೋಗ್ಬೋದು. 4ನೇದಾಗಿ ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು. ನಾವು ಆರಿಸ್ಕೊಂಡಿರೋದು ಟ್ರೆಕ್ಕಿಂಗ್. ಬಟ್ ನಾನು ಸಜೆಸ್ಟ್ ಮಾಡೋದು, ಎಲ್ಲಿವರೆಗೂ ನೀವು ಫಿಸಿಕಲಾಗಿ ಫಿಟ್ ಅಂತ ನಿಮ್ಗೆ ಅನಿಸುತ್ತೋ, ಆಮೇಲೆ ನಿಮಗೆ ಒಂದು ಪ್ರಕೃತಿಯ ಒಂದೊಂದು ಹೆಜ್ಜೆ ಹೆಜ್ಜೆನೂ ನೀವು ಸೌಂದರ್ಯವನ್ನು ಸವಿಬೇಕು ಅಂದರೆ ಟ್ರೆಕ್ಕಿಂಗ್ ಮಾಡೋದು ಭಾಳ ಉತ್ತಮ. ಆಮೇಲೆ ಆ ಒಂದು ನಿಮ್ಮ ಒಂದು ಅನುಭವ ಏನಿದೆಯಲ್ಲ, ಅದು ಅವಿಸ್ಮರಣೀಯ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರೆಕಮೆಂಡ್ ಮಾಡೋದು ಚಂದನ್ವಾಡಿ ಕಡೆಯಿಂದ ಹೋಗಿ ಬಾಲ್ತಾಲ್ ಇಳಿಯುವಂಥದ್ದು ತುಂಬ ಒಳ್ಳೆ ಟ್ರೆಕ್ ಪ್ಲಸ್ ಒಳ್ಳೆ ಅನುಭವ ಸಿಗುತ್ತೆ. ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನನ್ನ ಜರ್ನಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಟೈಮ್ ಸಿಗಲ್ಲ. ನಮ್ಮ ಯಾತ್ರೆ ಅಮರನಾಥ್ ಕಡೆಗೆ ಮನೆ ಹೊರಟಿದ್ದು 10:30ಗೆ ಹೊರಟ್ವಿ ಕ್ಯಾಬಲ್ಲಿ. ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ವಿ. ಇಲ್ಲಿ ಬರೋಷ್ಟರಲ್ಲಿ 12 ಗಂಟೆ ಆಗಿದೆ. ಒಂದು ಮಾಮೂಲೆಲ್ಲ ವೆಬ್ ಚೆಕ್ಕಿನ್ ಎಲ್ಲ ಮಾಡಿಕೊಂಡು ಆಮೇಲೆ ಬೋರ್ಡಿಂಗ್ ಪಾಸ್ ತೊಗೊಂಡ್ವಿ. ನಮ್ಮದು ಇಲ್ಲಿಂದ ಫ್ಲೈಟು 2 ಗಂಟೆಗಿದೆ. 2 ಗಂಟೆಗೆ ಬೆಂಗಳೂರಿಂದ ಡೆಲ್ಲಿ ಹೋಗ್ತೀವಿ. ಡೆಲ್ಲಿಯಲ್ಲಿ 5 ಗಂಟೆಗೆ ಲ್ಯಾಂಡ್ ಆದಮೇಲೆ ಅಲ್ಲಿ ತಿರ್ಗಿ 7:40 ಅಲ್ಲಿಂದ ಹೊರಟು ಶ್ರೀನಗರ ಬರೋಷ್ಟರಲ್ಲಿ ಹೋಗೋಷ್ಟರಲ್ಲಿ ಬೆಳಗ್ಗೆ 10 ಗಂಟೆ ಆಗುತ್ತೆ. ನೋಡಬೇಕು. ಇವಾಗ ಇವತ್ತು ಒಟ್ಟಿನಲ್ಲಿ ಜಾಗರಣೆ ಇದ್ದಂಗೆ ಇದೆ ಲೆಕ್ಕ. ಇಲ್ಲಿ ಲಾಂಜ್ ಆಕ್ಸೆಸ್ ಮಾಡ್ತಾಯಿದ್ದೀವಿ. ಚಂದ್ರಣ್ಣ ತಿಂಡಿ ತಿಂತಾನೆ. ಇಲ್ಲಿ ಕ್ರೆಡಿಟ್ ಕಾರ್ಡಿಂದ ಲಾಂಜ್ ಆಕ್ಸೆಸ್ ಮಾಡಿ ತಿಂಡಿ ತಿಂದ್ಕೊಂಡು ಕಾಫಿ ಕುಟ್ಕೊಂಡು ಇವಾಗ ಬೋರ್ಡಿಂಗ್ ಕಡೆ ಹೊರಟಿದ್ದೀವಿ. 2 ಗಂಟೆಗಿದೆ ಫ್ಲೈಟು. ನಾನು ಏರ್ಪೋರ್ಟ್ಗೆ 13 ವರ್ಷ ಆಯಿತು. 13 ವರ್ಷ ಆದಮೇಲೆ ಇವತ್ತೇ ಬಂದಿರೋದು. ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಆವಾಗ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದೆ, ಆದರೆ ಇಷ್ಟು ಆಗಿನ ಇರಲಿಲ್ಲ. 2011 ಲಾಸ್ಟ್ ನಂದು.
ಫ್ಲೈಟು ಗೇಟ್ ನಂಬರ್ 20ಇಂದ ಹೊರಡ್ತಾ ಇದೆ. ಸೊ 1:30 ಆಗ್ತಾಯಿದೆ. ಈಗ ಬೋರ್ಡಿಂಗ್ ಪಾಸ್ ಅಲೋ ಮಾಡ್ತಾಯಿದೆ. ಸೊ ಒಳಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟಲ್ಲಿ ಒಳ್ಳೆ ಸಿಟಿ ಬಸ್ ಥರ ಇದ್ದಾವೆ. ಮೆಜೆಸ್ಟಿಕ್ ಅಲ್ಲಿಂದ ನಾವು ಒಳಗೆ ಹೋಗ್ಬೇಕೀಗ. ನಮ್ಮದು 23B ಇದೆ. ಸರ್ ನಮ್ಮ ಸೀಟ್ ಇದೆ ಹೇಳ್ರಿ. ನಮ್ಮ ಸೀಟ್ ಇದು ನಿಮ್ದು ಈ ಕಡೆ. 2.25 ಗಂಟೆ ಜರ್ನಿ ಮುಗಿಸಿ ಡೆಲ್ಲಿ ಏರ್ಪೋರ್ಟ್. ಇಲ್ಲಿ ನಮಗೆ 3 ಗಂಟೆ ಕಾಲಾವಕಾಶ ಇದೆ. ಹಾಗಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ಶ್ರೀನಗರ್ ಫ್ಲೈಟು ಬೆಳಗ್ಗೆ 8 ಗಂಟೆಗಿದೆ. ಅಲ್ಲಿಗೆ ಹತ್ತೀವಿ. ಗುಡ್ ಮಾರ್ನಿಂಗ್. ಈಗ ಬೆಳಗಿನ ಜಾವ 4:30 ಆಗಿದೆ. ಸೊ 2 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು, 4:30ಗೆ ಬಂದ್ವಿ. ಇಲ್ಲಿಂದ ನಮ್ಮ ಫ್ಲೈಟು 8 ಗಂಟೆಗಿದೆ ಶ್ರೀನಗರಕ್ಕೆ. ಹಾಗಾಗಿ ಪರವಾಗಿಲ್ಲ, 2-2.5 ಗಂಟೆ ಇದೆ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ನಮ್ಮ ಪ್ರಯಾಣ ಮುಂದೆ ಹೊರಡ್ತೀವಿ. ಆಲ್ಮೋಸ್ಟ್ ಸುಮಾರು ಜನ ಕನ್ನಡದವರು, ಯಾಕಂದರೆ ಬೆಂಗಳೂರಿಂದ ಬಂದಿರೋದ್ರಿಂದ ಫ್ಲೈಟು ಆಲ್ಮೋಸ್ಟ್ 1/2-3/4 ಜನ ಕನ್ನಡ ಮಾತಾಡೋರು ಇದ್ದರು. ಡೆಲ್ಲಿ ಏರ್ಪೋರ್ಟಲ್ಲಿ ಇನ್ನೆಲ್ಲಿ ನಮ್ಮದು 8 ಗಂಟೆಗೆ ಫ್ಲೈಟು. ಫ್ರೆಶ್ ಅಪ್ ಆಗಿ ಎಲ್ಲ ಹಿಡ್ಕೊಂಡು ಕಾಫಿ ಏನು ಸಿಗುತ್ತೆ ಅಂತ ಹಿಡ್ಕೊಂಡು ಹೋಗ್ತಾಯಿದ್ವಿ. ಕಾಫಿ ಕುಡ್ಕೊಂಡು 7:30ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 8:10ಕ್ಕೆ ಫ್ಲೈಟ್ ಬಿಟ್ಟರೆ 9:00ವರೆಗೆ ಶ್ರೀನಗರ. ಬೋರ್ಡಿಂಗ್ ಪಾಸ್ ಮುಗಿಸ್ಕೊಂಡು ಇವಾಗ ಬಸ್ ಹತ್ತಾ ಇದ್ದೀವಿ ಡೆಲ್ಲಿ ಏರ್ಪೋರ್ಟಲ್ಲಿ ಶ್ರೀನಗರ್ ಕಡೆಗೆ. ಕುತ್ಕೋಬೋದಾ? ಕುತ್ಕೊಳ್ಳೋಂಗಿಲ್ಲಲ್ಲ. ವಿಸ್ತಾರ ಬಸ್ ಜರ್ನಿ ತುಂಬ ಚಿಕ್ಕದಾಗಿತ್ತು. ಬೆಂಗಳೂರು ಜಾಸ್ತಿ ಇತ್ತು ಅಲ್ವಾ? ಬೆಂಗಳೂರಲ್ಲಿ ಹೊಡೆದ ಇದೇ ನಮ್ಮ ಸ್ಪೈಸ್ ಜೆಟ್. ಒಳಗಡೆ ಹತ್ತಾ ಇದ್ದೀವಿ. ಈ ಸರಿ ಕಿಟಕಿ ಕಡೆ ಮಾಡಿಸ್ಕೊಂಡಿದ್ದೀವಿ ಎಲ್ಲ. ಇದು ತುಂಬ ದೊಡ್ಡದಾಗಿದೆ, ಬೆಂಗಳೂರಿಗಿಂತ ತುಂಬ ದೊಡ್ಡದಾಗಿದೆ. ಫ್ಲೈಟ್ ಒಳಗೆ ಹತ್ತಾ ಇದ್ದೀವಿ. ಇದು ಫ್ಲೈಟ್ ಒಳಗಡೆ ಬಂದ್ವಿ. 23A. आपकी सीने कैब हम आपकी सुरक्षा और सेवा के लिए यहाँ मौजूद है. धन्यवाद. ನಮ್ಮ ಪ್ರಯಾಣ ಶ್ರೀನಗರ್ ಕಡೆಗೆ. ಇಲ್ಲಿಂದ 1:30 ಗಂಟೆ ಜರ್ನಿ ಇದೆ. ಅಲ್ಲಿ ಹೋಗೋಷ್ಟರಲ್ಲಿ ಬೆಳಗ್ಗೆ 9:10 ಗಂಟೆ ಆಗುತ್ತೆ.
ಇದು ಶ್ರೀನಗರ್ ಏರ್ಪೋರ್ಟ್. ಇಲ್ಲಿ 9:20 ಇಳ್ಕೊಂಡ್ವಿ. ಬ್ಯಾಗೆಲ್ಲ ತಗೊಂಡು ಕೈಗೆ ಬರೋಷ್ಟರಲ್ಲಿ 9:50 ಆಯಿತು. ಸೊ ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಡೈರೆಕ್ಟ್ ಟ್ಯಾಕ್ಸಿ ಮಾಡೋದಾ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗೋದಾ ನೋಡ್ತೀವಿ ಆಚೆ ಹೋಗಿ. ಇದು ಶ್ರೀನಗರ್ ಏರ್ಪೋರ್ಟ್ ಎಕ್ಸಿಟ್. ಇದು ಬೆಳಗ್ಗೆ 10 ಗಂಟೆ ಆಗಿದೆ. ಬಿಸಿಲು 29 ಡಿಗ್ರಿ ಸೆಲ್ಸಿಯಸ್. ಇದೇ ಶ್ರೀನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾವಿಲ್ಲಿ ಟ್ಯಾಕ್ಸಿ ಹೈರ್ ಮಾಡಿಕೊಂಡು ಪಹಲ್ಗಾಮ್ ಕಡೆಗೆ. ವಾ ಸೂಪರ್. ಇಂಡಿಪೆಂಡೆನ್ಸ್ ಮಾರ್ಚ್ ಮಾಡಿ ನಡೀತಾ ಇದೆ. ಇದು ಅನಂತನಾಗ್ ಊರಿದು. ಅನಂತನಾಗ್ ಜಿಲ್ಲೆ, ಒಂದು ಜಮ್ಮು ಕಾಶ್ಮೀರದಲ್ಲಿ ಅನಂತನಾಗ್ ಜಿಲ್ಲೆ. ಎವರ್ಗ್ರೀನ್ ರೆಸಾರ್ಟ್ ಪ್ಯೂರ್ ವೆಜ್ ಅಂತ ಹೋಟ್ಲಿಗೆ. ಚೆನ್ನಾಗಿತ್ತು. ಇಲ್ಲಿ ಪರಾಠ ತಿಂದ್ವಿ. ಆಮೇಲೆ ಬೆಳಗ್ಗೆ ತಿಂಡಿ ತಿಂದಿದ್ವಿ, ಆದರೆ ಸುಮ್ಮನೆ ಟೇಸ್ಟ್ ನೋಡೋಣ, ತುಂಬ ಹೊತ್ತು ಗಾಡಿಯಲ್ಲೇ ಕೂತಿದ್ವಿ. ಹಾಗಾಗಿ ನಾವೀಗ ಪಹಲ್ಗಾಮ್ ಬೇಸ್ ಕ್ಯಾಂಪಿಗೆ ಬಂದ್ವಿ. ಇದೇ ಪಹಲ್ಗಾಮ್. ಸೊ ಇಲ್ಲಿ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು RFID ಕಾರ್ಡ್ ಸಲುವಾಗಿ. ಸೊ RFID ಕಾರ್ಡ್ ತೊಗೊಂಡ್ವಿ. ಅಲ್ಲಿ ಜನ ಏನಿಲ್ಲ. ಸೊ ಇದೆಲ್ಲ ಆಫ್ ಸೀಸನ್ ಆಗಬೇಕಲ್ಲ ಇವಾಗ. ನಿಮಗೆ ಬೇರೆ ಕರ್ಕೋಗಿರೋದ್ರಿಂದ ಅಷ್ಟು ಇಲ್ಲ. ಒಂದು 5 ನಿಮಿಷಗಳೆಲ್ಲ ಮುಗೀತು. ಒಂದು ಕಾರ್ಡ್ ಕೊಡ್ತಾರೆ, ಅದರಲ್ಲಿ ನಮ್ಮದೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ತಗೊಂಡು ಇವಾಗ ಎಲ್ಲಾದರೂ ನೋಡಬೇಕು. ಈಗ ಮುಂದೆ ಏನು ಮಾಡೋದು, ಚಂದನವಾಡಿಗೆ ಹೋಗೋದಾ ಅಥವಾ ಇಲ್ಲೇ ಇರೋದಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಇಲ್ಲಿ ಮುಂದೆ ವಿಜಯ್ ಎಲ್ಲ ಇದ್ದಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಆಮೇಲೆ ಕಾಲ್ ತಗೊಳ್ಳಿ. ಬೇಸ್ ಕ್ಯಾಂಪ್ ನುನ್ವಾನ್, ಶ್ರೀ ಅಮರನಾಥ್ ಶೈನ್ ಬೋರ್ಡ್ ವೆಲ್ಕಮ್ಸ್ ಯು. ಈ ಕಾಶ್ಮೀರ ಸ್ವರ್ಗ ಅನ್ನೋದು ಇದಕ್ಕೆ. ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಒಂದು ಕಡೆ ನೀರು ಹರಿತಾ ಇದೆ, ಹಿಂದ್ಗಡೆ ಎಲ್ಲ ಇನ್ನೂ ಹಿಮ ಎಲ್ಲ ಇನ್ನೂ ಇದೆ. ಸೊ ಈ ಬೇಸ್ ಕ್ಯಾಂಪಲ್ಲಿ ಟೆಂಟ್ಗಳೆಲ್ಲ ಹೈರ್ ಮಾಡಿಕೊಂಡು ಇವತ್ತು ಸಿಕ್ಕಾಪಟ್ಟೆ ಟೈಮ್ ಇದೆ. ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಹಾಗಾಗಿ ಪಹಲ್ಗಾಮ್ ಸುತ್ತಾಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಪಕ್ಕದಲ್ಲೇ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೊ ಇದು ಎಂಜಾಯ್ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ಹೊತ್ತಿಗೆ ವಾಪಸ್ ಬರ್ತೀವಿ. ಪಹಲ್ಗಾಮ್ ಅನಂತನಾಗ್ ಜಿಲ್ಲೆಯಲ್ಲಿ ಒಂದು ತಾಲೂಕಿದೆ. ತಾಲೂಕು ಹಾಗೆ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ ನಡೆಯೋದೇ ಅಷ್ಟು ಟೂರಿಸಮ್ ಇಲ್ಲ. ಹಾಗಾಗಿ ಎಲ್ಲ ಕಡೆ ಅದ್ರಮೇಲೆ ಇವಾಗ ಲಾಂಗ್ ವೀಕೆಂಡ್ ಬೇರೆ ಇರೋದ್ರಿಂದ ಎಲ್ಲಿ ನೋಡಿದ್ರೆ ಟೂರಿಸ್ಟ್ಗಳಿದ್ದಾರೆ. ನಾವೀಗ ಹೊರಟಿರೋದು ಒಂದು ಶಿವನ ದೇವಸ್ಥಾನ ನೋಡೋಕ್ಕೆ ಪಹಲ್ಗಾಮಲ್ಲಿ. ತುಂಬ ಚೆನ್ನಾಗಿದೆ ಅಂತೆ. ನಮ್ಮ ಸುಧಾಕರ್ ಕಜಿನ್ ಶಿವಾನಂದ ಹೇಳಿದ್ರು ನೋಡಿ ಅಲ್ಲಿ. ದೂರದಲ್ಲಿ ಕಾಣಿಸ್ತಾ ಇದೆ ಪಹಲ್ಗಾಮ್. ಇದು ಪಹಲ್ಗಾಮ್ ಸಿಟಿ. ಇದು ಮೇನ್ ಬಸ್ ಸ್ಟ್ಯಾಂಡ್ ಅಥವಾ ಜಂಕ್ಷನ್ ಇದ್ದಂಗಿದೆ ನೋಡಿ. ಕ್ಯಾಬ್ಗಳೆಲ್ಲ ಎಷ್ಟಿದೆ. ಎಲ್ಲ ಟೂರಿಸ್ಟ್. ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬಂದಿರೋದ್ರಿಂದ ಎಲ್ಲ ಕಂಬಗಳಿಗೆ ಭಾರತದ ಧ್ವಜ ಹಾಕಿದ್ದಾರೆ. ಸೊ ಈ ಪಹಲ್ಗಾಮ್ ಮೊದಲೇ ಹೇಳ್ದಂಗೆ ಅಮರನಾಥ್ ಯಾತ್ರೆ ಹೋಗೋರಿಗೆ ಇದು ಒಂದು ಜಂಕ್ಷನ್ ಇದ್ದಂಗೆ. ಸೊ ಈ ಕಡೆ ಬಂದಾಗ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಪಹಲ್ಗಾಮ್ ಮುಗಿಸ್ತೀನಿ. ಸೊ ನಾವು ಇವಾಗ ಬೇಸ್ ಕ್ಯಾಂಪ್ ನುನ್ವಾನ್ ಹೇಗಿದೆ, ಅಲ್ಲಿ ಏನು ಮಾಡ್ತಾರೆ ನೋಡೋಣ. ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಮಾಡಿ ಒಳಗೆ ಹೋಗ್ಬೇಕು. ಸೊ ಎಷ್ಟು ಸಾರಿ ನಾವು ಇನ್ನೂ ಔಟ್ ಆಗ್ತೀವಿ ಅಷ್ಟು ಸಾರಿ ಬ್ಯಾಗ್ ಇದ್ದರೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಲೇಬೇಕು.
ಸೆಕ್ಯೂರಿಟಿ ಚೆಕ್ ಮಾಡಿಕೊಂಡು ಈಗ ಒಳಗೆ ಹೋಗ್ತೀವಿ ನೋಡೋಣ. ಸೊ ಇದು ಓವರಾಲ್ ನುನ್ವಾ ಅಥವಾ ಪೆಹಲ್ಗಾಂವ್ ಬೇಸ್ ಕ್ಯಾಂಪ್ ಇದು. ಗುಡ್ ನೈಟ್, ನಾಳೆ ಸಿಗೋಣ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಸೊ ನಾನಿರೋದು ಇವಾಗ ಇದು ಪೆಹಲ್ಗಾಮ್ ಬೇಸ್ ಕ್ಯಾಂಪು. ಸೊ ಬೆಳಗಿನ ಜಾವ ಇಲ್ಲಿಂದ ಇವತ್ತಿಂದ ನಮ್ಮ ಅಮರನಾಥ್ ಯಾತ್ರೆ ಶುರು ಆಗುತ್ತೆ. ಇಲ್ಲಿಂದ ನಾವು ಹೊರಟು ಜೀಪಲ್ಲಿ ಚಂದನ್ವಾಡಿಗೆ ಹೋಗ್ತೀವಿ, ಮತ್ತು ಅಲ್ಲಿಂದ ರಿಯಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಬೆಳಗಿನ ಜಾವ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಮುಂದೆ ಅಲ್ಲಿ ಲಂಗರಲ್ಲಿ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಆಮೇಲೆ ಹೊರಡ್ತೀವಿ. ಬನ್ನಿ ಒಂದು ರೌಂಡ್ ಹಾಕಿಬಿಟ್ಟು ನಮ್ಮ ಜರ್ನಿಯನ್ನು ಮುಂದುವರಿಸೋಣ. ಇಲ್ಲಿ ಸುಮಾರು ಅಂಗಡಿಗಳಿದೆ. ಕೆಲವರು ಮನೆಯಿಂದ ಏನಾದ್ರು ತರದೇ ಇದ್ದಾಗ ಇಲ್ಲೂ ಎಲ್ಲ ತೊಗೋಬೋದು. ಶೂ ತೊಗೋಬೋದು, ಬಟ್ಟೆ, ರೈನ್ಕೋಟು, ಎಲ್ಲ ಥರದ್ದು. ಅಷ್ಟೇ ಅಲ್ಲದೆ ಯಾರಾದರೂ ಸಿಮ್ ಕಾರ್ಡು ಇಲ್ಲಿ ಪೋಸ್ಟ್ ಪೇಡ್ ಮಾತ್ರ ನಡೆಯೋದು. ಪ್ರೀಪೇಯ್ಡ್ ಸಿಮ್ ಇಲ್ಲಿ ಬಂದ ತಕ್ಷಣ ನಮ್ಗೆ ಯಾತ್ರಿ ಪರ್ಮಿಟಿಂದ ಸಿಮ್ ಕಾರ್ಡ್ ಕೂಡ ತೊಗೋಬೋದು. ಇದು ಇವೆಲ್ಲ ಟೆಂಟ್ಗಳು, ಬಾಡಿಗೆಗಳು. ಈ ಟೆಂಟಿಗೆ ಒಬ್ಬೊಬ್ಬರು ಓನರ್ ಇದ್ದಾರೆ, ಆದರೆ ಅಲ್ಲಿ ಗೌರ್ಮೆಂಟು ಅವರು ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿರೋ ಪ್ರಕಾರ ಅವ್ರಿಗೆ ಇದಾಗುತ್ತೆ. ಆಮೇಲೆ ಎದುರಿಗೆ ಬಾತ್ರೂಮು, ಟಾಯ್ಲೆಟು, ಬಿಸಿನೀರು. ಒಂದು ಬಿಸಿನೀರು ಸ್ವಲ್ಪ ಕಾಸ್ಟ್ಲಿ ಇದೆ. ಎಲ್ಲ ಥರ ವ್ಯವಸ್ಥೆ ಇದೆ. ಇದು ನಮ್ಮ ಟೆಂಟು. ಗಾಯ್ಸ್ ರೆಡಿಯಾ? ಎಲ್ಲ ರೆಡಿ? ಹಾಂ, ಕುಡಿದ್ವಿ. ಇದು ನಾವು ಮಲಗಿರೋ ಜಾಗ. ಇದು ತುಂಬ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ಇದು ಊಟದ್ದು ಭಂಡಾರ ಅಂತ ಕರೀತಾರೆ. ಭಂಡಾರ ಅಂದರೆ ದಾಸೋಹ ಥರ ಇದು. ಇಲ್ಲಿ ತುಂಬ ಇರ್ತವಂತೆ. ಈಗ ಜನ ಕಡಿಮೆ ಆಗಿರೋದ್ರಿಂದ ಬರೀ 2 ಮಾತ್ರ ಉಳ್ಕೊಂಡಿದೆ. ಈಗ ಬೆಳಗ್ಗೆ 5 ಗಂಟೆ ಆಗಿದೆ ನೋಡಿ. ಎಲ್ಲ ಅವಲಕ್ಕಿ, ಟೀ, ಬಿಸ್ಕೆಟು, ಮತ್ತು ಇಡ್ಲಿ, ರೊಟ್ಟಿ, ದೋಸೆ ಎಲ್ಲ ಕೊಡ್ತಾ ಇದ್ದಾರೆ. ಇದು ಭಕ್ತರಿಗೆ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಇದು. ಸೊ ತುಂಬ ಸೇವೆಯನ್ನು ಮೆಚ್ಚಬೇಕು. ಇಲ್ಲಿಂದ ಚಂದನ್ವಾಡಿಗೆ ಪ್ರಯಾಣ. ಒಬ್ಬೊಬ್ಬರಿಗೆ 160 ರೂಪಾಯಿ ಟಿಕೆಟು. ಇಲ್ಲಿ ಮತ್ತೆ ಇನ್ನೊಂದು ಸರಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಚೆಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡ್ತೀವಿ. ಈ ಸೆಕ್ಯೂರಿಟಿ ಚೆಕಪ್ ನೋಡಿ ಹೇಗಿದೆ. ಸೆಕ್ಯೂರಿಟಿ ಪಾಸ್ ಥ್ರೂ ಆಗಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದೆ. ಇಲ್ಲಿ ಎಲ್ಲ ಕ್ಯಾಬ್ ವ್ಯವಸ್ಥೆ ಇದೆ. ಇಲ್ಲಿ ಕ್ಯಾಬಲ್ಲಿ ನೋಡಬೇಕು. ಇಲ್ಲಿ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ತುಂಬ ನೀಟಾಗಿ ವ್ಯವಸ್ಥೆ ಗೌರ್ಮೆಂಟ್ ಕಡೆಯಿಂದ. ಆಮೇಲೆ ಪ್ರತಿ ಹೆಜ್ಜೆಗೂ ಅಮರನಾಥ ಯಾತ್ರಿಗಳಿಗೆ ಸ್ವಾಗತದ ಬೋರ್ಡ್ಗಳಿಗಂತೂ ಲೆಕ್ಕನೇ ಇಲ್ಲ. ನೋಡಿ ಪಕ್ಕದಲ್ಲಿ ನದಿ ಹರಿತಾ ಇದೆ. ಮಿಲ್ಟ್ರಿಯವರು ಎಕ್ಸಲೆಂಟು. ಇವರಿಗೆಲ್ಲ ಮಿಲ್ಟ್ರಿಯವರು ವ್ಯವಸ್ಥೆ ಮಾಡ್ತಾಯಿದ್ದಾರೆ, ಯಾರಿಗೂ ಯಾತ್ರಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಜನರ ಸೈಜ್ ಪ್ರಕಾರ ಅವ್ರು ಗಾಡಿ ಅಲಾಟ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಹೇಗೆ ನದಿ ಹರಿತಾ ಇದೆ. ನಿನ್ನೆಯಿಂದ ಇದ್ರ ಜೊತೆಗೆ ನಮ್ಮ ವಾಸ ಇತ್ತು. ಮಹೀಂದ್ರ ಅಲಾಟ್ ಆಗಿದೆ. 9 ಜನ ಇದೀವಿ. ಇಲ್ಲಿ ಲಗೇಜ್ ಹತ್ತಿಸ್ತಾ ಇದೆ ಮೇಲೆ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಎಲ್ಲ ಹತ್ಬಿಟ್ಟಿದ್ದಾರೆ ಯಾತ್ರಿಗಳು, ಭಕ್ತಾದಿಗಳೆಲ್ಲ ಹತ್ತಿದ್ದಾರೆ. ನಾನು ಈ ಕಡೆ ಬರ್ತೀನಿ, ನೀವು ಒಳಗೆ ಕೊಡ್ರಿ. ಹೇಳು ವಿಜಯ್. ಹರ್ ಹರ್ ಮಹಾದೇವ್, ಬಂ ಬಂ ಬೋಲೆ. ಹರ್ ಹರ್ ಮಹಾದೇವ್, ಬಂ ಬಂ ಬೋಲೆ. ಮೆಜಾರಿಟಿ ಬೀದರ್ ಮೆಜಾರಿಟಿ 5 ಜನ ಇದ್ದೀವಿ. ಅದು ರಿಫ್ಲೆಕ್ಟ್ ಬರ್ತಿದೆ. ಇದು ಹಿಮಾಲಯ ಕಾಲಿಂಗ್ ಅದು ಆಯ್ತು ಬಿಡು. ಇದೇನು ಬೇಡ, ಇದು ಬೇಡ. ಈ ಕಡ್ತಾ ನನ್ನ ಕಡೆ ಚೆನ್ನಾಗಿ
ಅಮರ್ನಾಥ್ ಶ್ರೈನ್ ಬೋರ್ಡ್ ಚಂದನವಾಡಿ. ಓ ಇಲ್ಲೇನು ದೊಡ್ಡ ಗೇಟ್ ಬೇರೆ ಇದೆ. ಮೇಜರ್ ಇದು ಚಂದನವಾಡಿ ಬೇಸ್ ಕ್ಯಾಂಪ್. ಇಲ್ಲಿಂದ ಯಾತ್ರೆ ಶುರು ಆಗುತ್ತೆ. ನೋಡಿ ವ್ಯಾಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಬರ್ಬೇಕಾದ್ರೆ ಬೇತಾ ವ್ಯಾಲಿ ಅಂದರೆ ಬೇತಾ ಪಿಕ್ಚರ್ ಸನ್ನಿ ಡಿಯೋಲ್ದು ಆ ವ್ಯಾಲಿ ಸಿಗ್ತಾ ಅಲ್ಲಿ ಮಿಲ್ಟ್ರಿ ಅವ್ರು ನಿಲ್ಸಕ್ಕೆ ಬಿಡಲಿಲ್ಲ, ಯಾಕಂದರೆ ಟ್ರಾಫಿಕ್ ಜಾಮು ತುಂಬ ಇಕ್ಕಟ್ಟಾಗಿತ್ತು. ಹಾಗಾಗಿ ನೋಡ್ಕೊಂಬಂದ್ವಿ. ಇಲ್ಲಿ ಮತ್ತೆ ಚೆಕ್-ಇನ್ ಆಗುತ್ತೆ. ಚೆಕ್-ಇನ್ ಆದಮೇಲೆ ಇಲ್ಲಿಂದ ಅಮರ್ನಾಥ್ 32 ಕಿಲೋಮೀಟ್ರು ಫುಲ್ಲು ಟ್ರೆಕ್ ಇರುತ್ತೆ. ಎಲ್ಲ ಕೋಲ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈ ಥರ 20 ರೂಪಾಯಿ. ಕಮಾನ್ ಗ್ಯಾಂಗ್, ಇಲ್ಲಿಂದ ಯಾತ್ರೆ ಸ್ಟಾರ್ಟು. ಇದು ಸೆಕ್ಯೂರಿಟಿ ಸೆಂಟರ್. ಇದು ನಮ್ಮದು ಲಕ್ ಏನಂದರೆ ಜನ ಇಲ್ಲ ಇಲ್ಲಿ. ಮತ್ತೆ ಸೆಕ್ಯೂರಿಟಿ ಚೆಕ್, ಇಲ್ಲಿ ಸೆಕ್ಯೂರಿಟಿ ಚೆಕ್ಕು ಮತ್ತು ನಮ್ಮ ಪರ್ಸನಲ್ ಚೆಕ್ ಎಲ್ಲ ಮಾಡಿಬಿಟ್ಟು ಒಳಗೆ ಬಿಟ್ವಿ. ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಇವಾಗ ಇಲ್ಲಿಂದ ನಾವು ಅಫಿಷಿಯಲಾಗಿ ಎಂಟ್ರಿ ಆಗಿಬಿಟ್ವಿ. ಸೊ ನಮ್ಮ ಜರ್ನಿ 2 ದಿವಸದಲ್ಲಿ 32 ಕಿಲೋಮೀಟ್ರ್. ತುಂಬ ಜನ ಇದ್ದಾರೆ. ಮೋಸ್ಟ್ಲಿ ಲಾಂಗ್ ವೀಕೆಂಡ್ ಇರೋದ್ರಿಂದ ಜಾಸ್ತಿ ಇರ್ಬೋದು. ಯಾಕಂದರೆ ಲಾಸ್ಟ್ 1 ವೀಕಿಂದ ಯಾತ್ರಿಗಳು 300-400 ಜನ ಮಾತ್ರ ಇದ್ದರು ಅಂತ ರೇಡಿಯೋದಲ್ಲಿ. ಇಲ್ಲಿ ಲಂಗರ್ ಇಲ್ಲಿ ಶಿವಸೇವಾ ಮಂಡಲ್ ಲಂಗರ್ ನೋಡಿ. ಟೀ, ಕಾಫಿ, ಬಿಸ್ಕೆಟ್, ದೇವರು, ಆಮೇಲೆ ಪರಾಠ. ಇಲ್ಲಿ ಇನ್ನೊಂದು ಲಂಗರ್ ಇದೆ. ಇಲ್ಲಿ ನಾವು ಪೋರ್ಟ್ರಿಗೆ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ ಲಗೇಜ್ ಎತ್ಕೊಂಡು ಹೋಗೋಕ್ಕೆ, ಯಾಕಂದರೆ ತುಂಬ ಲಗೇಜ್ ಇದೆ ಎಲ್ಲರ ಹತ್ರ. ಪೋರ್ಟ್ರಿಗೆಲ್ಲ ನೆಗೋಷಿಯೇಟ್ ನಡೀತಾ ಇದೆ. ಆಯ್ತೇನ್ರಪ್ಪ, ಫೈನಲ್ ಬಂತ ಒಂದು ಕನ್ಫ್ಯೂಷನ್ಗೆ 8,000 ಕೇಳ್ತಾ 10,000 ಕೇಳ್ತಾ ಇದ್ದಾನೆ. 8 ಒಪ್ಪಿಸ್ತಾ ಇದೆ ನನಗೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಕೊನೆ ತನಕ. ಎಷ್ಟು ಬ್ಯಾಗು? ದಿನಕ್ಕೆ ಎಷ್ಟು ಬ್ಯಾಗು? 4 ಬ್ಯಾಗ್. ಹೋದ್ಸಲಿ 1,500 ಆಗಿತ್ತು, 500 ರೂಪಾಯಿ ಅಂತ. ಈ ಸಲ 2,500 ಆಗ್ತಾ ಇದೆ ಒಂದಕ್ಕೆ. ಯಾಕಂಗೆ ಈಗ ಸೀಸನ್ ಆಫ್ ಆಯ್ತಲ್ಲ, ಜನ ಇಲ್ಲ. ಸೊ ಜನ ಇರದೇ ಇರೋದ್ರಿಂದ ಪೋರ್ಟ್ರ್ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಯಾವುದೋ ಇನ್ನೊಂದು ಶಿವಬೋಲಿ ಲಂಗರ್ ಕಮಿಟಿ ಲೆಹರ್ಗಾಂವ್ ಪಂಜಾಬ್. ನೋಡಿ ಎಲ್ಲ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ. ಚಂದ್ರ ಆಯ್ತಾ ತಿಂಡಿ ಮಾಡಿದೆ? ನೋಡಲ್ಲ, ಈ ಥರ ಎಲ್ಲೂ ಸಿಗಲ್ಲ ಅಲ್ಲ. ಏನಂದರೆ ಬೆಳಗ್ಗೆ ಪರಾಟ ಸಮೇತ ಎಲ್ಲನೂ ಕರೆದು ಕೂಗಿ ತಿನ್ನಿ ಖಾಲಿ ಹೊಟ್ಟೆ ಹೋಗ್ಬೇಡಿ. ಪ್ರಸಾದ ಇದೆ, ಹಂಗೆ ತಗೊಂಡು ಹೋಗ್ಬೇಡಿ. ಕಂಪಲ್ಸರಿ ತಗೊಳ್ಳೇಬೇಕು. ಪಾಪ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಇವರೆಲ್ಲ ಏಜೆಂಟ್ಗಳು. ಕುದುರೆ ಸಾಮಾನು ಎತ್ಕೊಂಡು ಹೋಗೋಕ್ಕೆ ನೈ ಬೈ ಶಿಷ್ಣ. ಈ ಥರ ಎಲ್ಲ ಇವರು ಒಂದೊಂದು ಲಗೇಜ್ಗೆ ಇಷ್ಟು ಅಂತ ಒಂದು ಪಾಯಿಂಟ್ಗೆ ಫಿಕ್ಸ್ ಮಾಡಿರ್ತಾರೆ. ನೋಡಿ ಮಕ್ಕಳು ಕೂಡ ವ್ಯಾಪಾರ ಮಾಡ್ತೇನೆ. ವಾಟ್ಸ್ ಯುವರ್ नेम, क्या नाम है? रेहाना। स्कूल जाती हो? हाँ। कौन सी क्लास? 3rd में। गुड। आज संडे इसलिए बेच रहे? ನೋಡಿ ಮಕ್ಕಳು ಪಾಪ ಸಂಡೇ ದಿವಸ ಮನೆಗೆ ಹೆಲ್ಪ್ ಆಗಲಿ ಅಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲವ್ಲಿ ಮಕ್ಕಳು ನೋಡಿ. ಇದು ಊರು ಕ್ಯಾಂಪು ಎಲ್ಲ ಇದೆ. ಇಲ್ಲಿಂದ ನಾವು ಆ ಕಡೆ ಮೇಲೆ ಹೋಗ್ತೀವಿ ಅಂತ ಕಾಣುತ್ತೆ.
ಸೂಪರ್. ನಮ್ಮ ಗ್ಯಾಂಗ್ ಬರ್ತಾ ಇದ್ದಾರೆ ಅಲ್ಲಿ. ಬೆಟಾಲಿಯನ್ ಫುಲ್. ಇದು ಯಾವುದು? ಇದು ಕರ್ನಾಟಕ ರಿಸರ್ವ್ ಪೊಲೀಸಾ? ಎಲ್ಲ ಫುಲ್ ದುಡ್ಡು ಕೇಳ್ತವ್ರು ಅವರು. ಇಲ್ಲಿ ಎಲ್ಲ ಲೋಕಲ್ ಶಾಪು. ಊಟ ತಿಂಡಿ ಎಲ್ಲ ಸ್ನ್ಯಾಕ್ಸ್ ಕುಡಿಯೋಕ್ಕೆ ಎಲ್ಲ ಥರದ ವ್ಯವಸ್ಥೆ ಇದೆ. ಚಂದನವಾಡಿ. ಹೌದು, ಇದು ಚಂದನವಾಡಿ ಹಳ್ಳಿ. ನೋಡಿ ಎಷ್ಟು ಒಳ್ಳೆ ವಿಲೇಜ್ ವ್ಯಾಲಿ ಇದೆ ಇದು. ಬಾ ಬಾ ಬಾ. ಮೆಡಿಕಲ್ ಶಾಪ್ ಎಲ್ಲ ಇದೆ. ಏನು ತರೋದು ಬೇಕಾಗಿಲ್ಲ. ಮನೆಯಿಂದ ಬರ್ತಾ ಖಾಲಿ ಕೈ ಬಂದು ಏನು ಬೇಕೋ ಅವಶ್ಯಕತೆ ಇರೋದು ಇಲ್ಲಿ ತೊಗೋಬೋದು. ಬೆಂಗಳೂರಿಂದ ಹೊತ್ಕೊಂಬರೋದು ಅಥವಾ ಯಾವುದೇ ಜಾಗದಿಂದ ಹೊತ್ಕೊಂಬರೋದು ವೇಸ್ಟು. ಕಾಶ್ಮೀರ್ ಟಿಪಿಕಲ್ ಔಷಧಿ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಮಸ್ತೆ, ಗುಡ್ ಮಾರ್ನಿಂಗ್. ಹಾಂ, ಬಡಿಯಾ ನೋಡಿ. ರೊಟ್ಟಿನೆಲ್ಲ ಮಾಡ್ತಾಯಿದ್ದಾರೆ. ಹೋಟ್ಲಿಗೆ ರೊಟ್ಟಿ ಮಾಡ್ತಾಯಿದ್ದಾರೆ. ಇದು ಐ ಲವ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ 99 RCC ಅಂದರೆ ಇಲ್ಲಿಂದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ನೋಡ್ಕೊಂಡು ಹೋಗ್ತಾರೆ. ಕುದುರೆಗಳೆಲ್ಲ ರೆಡಿ ಇದ್ದಾವೆ. ಈ ಥರ ಕುದುರೆ ಸವಾರಿ. ಇಲ್ಲಿ ಕುದುರೆಗಳ ಮೇಲೆ ಎಲ್ಲ ಭಂಡಾರ ಮತ್ತು ಲಂಗರ್ಗಳೆಲ್ಲ ಇದೆಯಲ್ಲ, ಅದಕ್ಕೆ ಸಾಮಾನುಗಳು, ಅಡುಗೆ ಸಾಮಾನು, ತರಕಾರಿ, ಈರುಳ್ಳಿ ಎಲ್ಲ ಈ ಥರ ಸಾಗಿಸ್ತಾ ಇದ್ದಾರೆ. ಇಲ್ಲಿಂದ ಅಫಿಷಿಯಲ್ ಸ್ಟಾರ್ಟ್ ಆಗಿದೆ. ಒಟ್ಟು 32 ಕಿಲೋಮೀಟ್ರು. ನಮ್ಗೆ ಇವತ್ತು ಹೋಗಬೇಕಾಗಿದ್ದು ನಮ್ಮ ಟಾರ್ಗೆಟ್ ಶೇಷ್ನಾಗ 12 ಕಿಲೋಮೀಟ್ರು. ತುಂಬ ವೆದರ್ ಚೆನ್ನಾಗಿದೆ. ಆಮೇಲೆ ಭಕ್ತರು ಅಷ್ಟು ಇಲ್ಲ. ಎಲ್ಲ ಥರದ ಅನುಕೂಲ ಇದೆ. ವ್ಯಾಲಿ ಮಾತ್ರ ಎಷ್ಟು ನೋಡಿದ್ರೂ ಸಾಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನೋ ಒಂಥರ ಜೋಶು. ಆಮೇಲೆ ತುಂಬ ಚೆನ್ನಾಗಿ ಅನಿಸಿದ್ದು ಏನಂದರೆ ಎಷ್ಟು ವಯಸ್ಸಾದವರು ಕೂಡ ಎಷ್ಟು ಜೋಶಿಂದ ನಡೀತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸರಿ ಬರಲೇಬೇಕು ಅಮರ್ನಾಥ್ಗೆ. ಇಲ್ಲಿ ಇನ್ನೊಂದು ಸೆಕ್ಯೂರಿಟಿ ಕ್ರಾಸ್ ಮಾಡಿದ್ವಿ. ಕ್ರಾಸ್ ಮಾಡಿ ಇಲ್ಲಿ ಆಚೆ ಬಂದ್ವಿ. ಯಾವಾಗ ಇದು JKLF ಪೊಲೀಸು. ಮತ್ತು ಅಲ್ಲಿ ನೀರು ನೋಡಿ. ಅಲ್ಲಿ ಹಳ್ಳಿ ಹೆಂಗಿದೆ ಒಬ್ಬ, ಅದು ಹೆಂಗೆ ವಾಸ ಮಾಡ್ತಾರೆ ಸ್ವಾಮಿ. ಓ ಇಲ್ಲ, ಮನೆಗಳಿದಾವೆ ನೋಡಿ. ಅಲ್ಲಿ ಲೇಡಿ ಎಲ್ಲ ಇದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಮಕ್ಕಳೆಲ್ಲ ಇದ್ದಾವೆ. ಇದು ನೋಡಿ, ಇದು ಹೆಂಗಿದೆಯಪ್ಪ. ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ಹಾಂ, ಇಲ್ಲಿ ಇನಿಷಿಯಲ್ ಚಂದನವಾಡಿಯಿಂದ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಮೆಟ್ಲಿತ್ತು. ಒಂದು ಅರ್ಧ ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಇವಾಗ ಫ್ಲ್ಯಾಟ್ ಬಂದಿದೆ. ಮೇನು 2 ಜಾಗದಲ್ಲಿ ತುಂಬ ಸ್ಟೀಪ್ ಹತ್ತೋದಿದೆ ಅಂತೆ. ಅದಕ್ಕೆ ಬಿಟ್ಟರೆ ಕತ್ತೆ ಮೇಲೆ ಯಾರೋ ಕೂತ್ಕೊಳ್ತೀರಾ? ಓಯ್ ಚಂದ್ರು, ನೋಡಿಲಿ ಕತ್ತೆ. ಮಿಕ್ಕಿದ್ದು ಇದೇ ಥರ ಫ್ಲ್ಯಾಟು ಅಪ್ಪು ಡೌನ್ ಇರುತ್ತಂತೆ. 2 ಕಡೆ ಮಾತ್ರ ತುಂಬ ಅಪ್ಪಿದೆ ಅಂತ. ಓಕೆ, ಈವನ್ ಕತ್ತೆ ಸರ್ವಿಸ್ ಕೂಡ ಇದೆ ಇಲ್ಲಿ. ಕತ್ತೆಗಳು ಕುದುರೆಗಿಂತ ಸ್ಟ್ರಾಂಗ್ ಬಿಡಿ, ಸಾಮಾನು ಎತ್ಕೊಂಡು ಹೋಗೋಕ್ಕೆ. ವಾ ವಾ ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಸೋಲೋ ಬಂದಿದ್ದಾರೆ ಈ ವಯಸ್ಸಲ್ಲಿ. ಮಧ್ಯಪ್ರದೇಶ್ ಜಬಲ್ಪುರದಿಂದ. ಮೈ ಗಾಡ್, ಅವರ ಒಂದು ಎನರ್ಜಿಗೆ ಮೆಚ್ಚಲೇಬೇಕು. ಮೆಚ್ಚೋದ ನಾವೇ ಶೇಮ್ ಮಾಡ್ಕೋಬೇಕು. ಅವ್ರು ಒಬ್ಬರೇ ಬಂದಿದ್ದಾರೆ ಆ ಲಗೇಜ್ ಎತ್ಕೊಂಡು.
ಬಾ स्लोगन है नोड़ी, जो फिट है वही हिट है, फिट इंडिया. ಸೊ ಇದು ಪಿಸ್ಸು ಟಾಪ್ ಅಂತ. ಸೊ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಅವರು ಆರ್ಮಿ ಸರ್ ಹೇಳೋದು ಇದೇನೇ ಇಲ್ಲ, ಸುಮ್ಮನೆ ಆರಾಮಾಗತ್ತೆ ಅಂತ. ಸೊ ಇದು ಒಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. ಇದು 2 ಕಿಲೋಮೀಟ್ರ್ ಹತ್ಬಿಟ್ರೆ ಆಲ್ಮೋಸ್ಟ್ ನಿಮ್ಮ ಡಿಫಿಕಲ್ಟ್ ಪಾರ್ಟ್ ಮುಗ್ದಂಗೆ ಲೆಕ್ಕ ನೋಡಿ. ಇದೆಲ್ಲ ಬಾರ್ಡರ್ ಆರ್ಗನೈಸೇಷನ್ ಅವರು, ಗೌರ್ಮೆಂಟ್ ಇಲ್ಲಿ ಆಫೀಸರ್ ಅವರು ಎಲ್ಲ ಇದೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಯಾರು ಶಾರ್ಟ್ಕಟ್ ಯೂಸ್ ಮಾಡಬೇಡಿ. ಆಮೇಲೆ ಗ್ಯಾಸ್ ಸಿಲಿಂಡರ್ ಇದೆ. ಓ ಇಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇದೆ. ನಮ್ಮ ಗೆಳೆಯರು ವಿಕಾಸ್ ಅವರು ತಗೋತಾ ಇದ್ದಾರೆ. ಸೊ ಈ ಥರ ಮೊಬೈಲ್ ಹಾಕ್ತಾರೆ. ಯಾಕೆ ಸರ್ 2 ಇಟ್ಕೊಂಡಿದ್ದೀರಿ ಅಕ್ಕ? ಇದು ಒಂದು ಚಂದ್ರಣ್ಣಂದು. ಹಾಂ, ಇದು ಪಿಸ್ಸು ಟಾಪ್ದೊಂದು 30% ಬಂದಿದೆ ಇವಾಗ ಬೇಸಿಂದ. ಜನ ಕಡಿಮೆ ಇರೋದ್ರಿಂದ ಒಳ್ಳೆ ಲಾಭ ಇದೆ. ಇಲ್ಲಾಂದರೆ ಜನ ಜಾಸ್ತಿ ಇದ್ದರೆ ಕೇಳಿದ್ವಿ ತುಂಬ ಧೂಳಾಗುತ್ತೆ, ಉಸಿರಾಡೋದು ಕಷ್ಟ ಆಗುತ್ತೆ. ಅವ್ರದ್ದು ತೊಗೊಂಡ್ಬರಲ್ಲ ಎಲ್ಲ ಅಂತ. ಅವ್ರದ್ದು ತೊಗೊಂಡ್ಬರಲ್ಲ ಬ್ಯಾಗು. ಯಾರು ಈ ಪಾಲ್ಕಿಯಲ್ಲಿ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬಾಗಲಕೋಟೆ ಅವರು ಸಿಕ್ಕಿದ್ರಲ್ಲಿ ಟಾಯ್ಲೆಟ್ ವ್ಯವಸ್ಥೆ, ಅಲ್ಲಿಗೆ ಹೋಗ್ಬೇಕು ನಾವು ಮೇಲೆ. ಈಗೊಂದು ಅರ್ಧ ಬಂದಿದ್ದೀವಿ ಅಂದ್ಕೊಳ್ತೀನಿ. ಜನಗಳು ಮೇಲಿಂದ ಕೆಲವ್ರು ಕುದುರೆ, ಕೆಲವ್ರು ಏನು ಮಾಡ್ತಾರೆ, ಆ ಪಿಸ್ಸು ಟಾಪ್ ಅಂತ ಅಲ್ಲಿವರೆಗೂ ಕೂಡ ಕೆಲವೊಂದು ಸರ್ವಿಸ್ ಇದೆ, ಅಲ್ಲಿ ಡ್ರಾಪ್ ಮಾಡಿ ಕುದುರೆಯವರು ವಾಪಸ್ ಬರ್ತಾರೆ. ವೆನ್ ಯು ಎಕ್ಸೆಪ್ಟ್ ಥಿಂಗ್ಸ್ ವಿತ್ ಗ್ರ್ಯಾಟಿಟ್ಯೂಡ್, ಪೀಸ್ ಕಮ್ಸ್ ಅಲಾಂಗ್ ಫ್ರೀ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ತುಂಬ ಚೆನ್ನಾಗಿದೆ ಸ್ಲೋಗನ್. ಸೊ ನಮ್ಮ ಬೆಟಾಲಿಯನ್ ಎಲ್ಲ ಬರ್ತಾ ಇದ್ದಾರೆ. ನಮಗೇನಂತ ಅರ್ಜೆಂಟ್ ಇಲ್ಲ, ಹಂಗಾಗಿ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಏನು ಪರ್ವತ ಸಾಲುಗಳು, ಬಾಬಾ ಮೈ ಗಾಡ್. ಇಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಪಿಸ್ಸು ಟಾಪ್ ಎಷ್ಟು ಫೀಟ್ ಇದೆ ಅಂದರೆ 11,000 ಫೀಟ್ ಇದೆ. ಇನ್ನೂ 1 ಕಿಲೋಮೀಟ್ರ್ ಇದೆ. ಜಾಜಿಪಾಲ್ 1105 ಕಿಲೋಮೀಟರ್ಸ್. ಸ್ನೇಷ್ನಾಗ್ 12,500 ಫೀಟ್ ಹತ್ರ 10 ಕಿಲೋಮೀಟ್ರ್ ದೂರ. ಸೊ ಅಮರ್ನಾಥ್ 13,500, 30 ಕಿಲೋಮೀಟ್ರ್ ಇದೆ ಇನ್ನೆಲ್ಲಿ. ನಾವು ಬಂದಿರೋದು ಬರೀ 2 ಕಿಲೋಮೀಟ್ರ್ ಮಾತ್ರ. ಇನ್ನೂ ತುಂಬ ಇದೆ ನಮ್ಮದು ನೋಡಿ. ಸುಮಾರು ಸಾಧುಗಳು ಹೇಗೆ ಬರ್ತಾ ಇದ್ದಾರೆ, ಯಾವುದೇ ಇಲ್ಲ, ಚಪ್ಪಲಿ ಹಾಕ್ಕೊಂಡು. ಕೆಲವರು ಜೈ ಭೋಲೆನಾಥ್, ಬರಿಗಾಲಲ್ಲಿ ಕೂಡ ಬರ್ತಾ ಇದ್ದಾರೆ. ಜೈ ಜೈ ಭೋಲೆನಾಥ್. ವಾ, ಅವ್ರ ಎನರ್ಜಿ ಲೆವೆಲ್ ನೋಡಿ. ವಯಸ್ಸು 60 ಮೇಲೇ ಇದೆ, ಕಡಿಮೆ ಅಂತೂ ಇಲ್ಲ. ಅವರು ಬರಿಗಾಲಲ್ಲಿ ಅಮರನಾಥ್ ದರ್ಶನ ಮಾಡ್ಕೊಂಡು ಕೆಳಗೆ ಇಳಿತಾ ಇದ್ದಾರೆ. ಇದು ಪಿಸ್ಸು ಟಾಪಿನ ಮುಗಿತಾನೆ ಇಲ್ಲ, ಅಷ್ಟು ಭಯಾನಕ ಇದೆ. ಬಟ್ ಒಂದು ಒಳ್ಳೆ ಸಂಗತಿ ಅಂದರೆ ಅಷ್ಟು ಬಿಸಿಲಿಲ್ಲ ಈಗ. ಎರಡನೇದಾಗಿ ಅಲ್ಲಲ್ಲಿ ನೀರಿನ ಝರಿಗಳಿದೆ. ನೀರು ಖಾಲಿ ಆದವ್ರು ಕೂಡ ನೀರನ್ನು ತುಂಬಿಸ್ಕೊಂಡು ಆರಾಮಾಗಿ ಬರ್ಬೋದು. ಆಲ್ಮೋಸ್ಟ್ ತುಂಬ ಹೊತ್ತಾಯಿತು, ಒಂದು 2 ಗಂಟೆ ಆಯಿತಾ ಅಂತ ನೋಡಿ. ವ್ಯಾಲಿ ಹೆಂಗಿದೆ ಅಲ್ಲಿ, ನಮ್ಮ ಭಾರತ ಬಾವುಟ ಹಾರ್ತಾ ಇದೆ. ಪರ್ವತ ನೋಡಿ ಹಿಂಗಿದೆ, ಕೆಳಗಡೆ ವ್ಯಾಲಿ ನೋಡಿ ಹೆಂಗಿದೆ. ಹಾಂ, ಈಗ ಸೊ ಇದು ಪಿಸ್ಸು ಟಾಪ್. ಇದು ಪಿಸ್ಸು ಟಾಪಿಗೆ ಬಂದ್ವಿ. ಸೊ ಇದು ಆಲ್ಮೋಸ್ಟ್ 2-2.5 ಕಿಲೋಮೀಟ್ರ್ ಇತ್ತು. ಇಲ್ಲಿಂದ ಶೇಷ್ನಾಗಿನ 9 ಇದೆ. ಜೋಜಿಬಾಲ್ ಹೋಲಿಕ್ಯೂ 29 ಕಿಲೋಮೀಟರ್ಸ್. ನೋಡಿ ನಮ್ಮ ಬಾವುಟ
ಇಲ್ಲೆಲ್ಲ ಲಂಗರ್ ಇದೆ. ಇಲ್ಲಿ ಲಂಗರ್ ಇದೆ. ಇದು ಅಂಬಾಲ ಅವ್ರ ಲಂಗರ್ ಅಂತೆ. ಇಲ್ಲಿ ತಿಂಡಿ ತಿಂದ್ವಿ. ಏನಂದರೆ ಕುಲ್ಚಾ, ಆಮೇಲೆ ಇಡ್ಲಿ, ಆಮೇಲೆ ಡೋಲ್ಕಾ, ಬ್ರೆಡ್ಡು, ಟೀ, ತುಂಬ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಇಡ್ಲಿ, ಅದೇ ಎಲ್ಲ ಇಲ್ಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ಜನ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಬ್ಯಾಟ್ರಿ ಟ್ರೈನ್ ಇಲ್ಲಿ ಫಿಶ್ ಡ್ರಾಪಲ್ಲಿ ನಾವು ತಿಂಡಿ ಎಲ್ಲ ತಿನ್ಕೊಂಡು ಲಂಗರಲ್ಲಿ ಕಂಟಿನ್ಯೂ ಮಾಡಿದ್ವಿ ಜರ್ನಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮಿಲ್ಟ್ರಿ ಹಾಸ್ಪಿಟ್ಲ್ ಇದೆ, ಆಮೇಲೆ ಎಲ್ಲ ಥರದ ವ್ಯವಸ್ಥೆ ಇದೆ. ಯಾರಾದರೂ ಸುಸ್ತಾದರೆ ಅವರಿಗೆ ಡಾಕ್ಟ್ರ್ ಇದ್ದಾರೆ, ಆಮೇಲೆ ಲಂಗರ್ಗಳಿದ್ದಾವೆ. ತುಂಬ ಚೆನ್ನಾಗಿದೆ. ಇಂಡಿಯನ್ ಆರ್ಮಿ ವೆಲ್ಕಮ್ಸ್ ಯು ನೋಡಿ. ಗಾಜಿಯಾಬಾದ್ ಭಂಡಾರ. ಇಲ್ಲೂ ಟೀ ಇದೆ, ಬ್ರೆಡ್ ಇದೆ, ಬಿಸ್ಕೆಟ್ ಇದೆ, ಪುರಿ ಇದೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಸಾಧು ಒಬ್ಬರು ಎಷ್ಟು ವಯಸ್ಸಾಗಿದೆ, ಅವ್ರು ಹಿಂಗೆ ಕುಂಟ್ತಾ ಇದ್ದಾರೆ. ಆದರೂ ಬರೀ ಮೈಯಲ್ಲಿ ಈ ಅಮರನಾಥ ಯಾತ್ರೆ ಮಾಡ್ತಾಯಿದ್ದಾರೆ. ವ್ಯಾಲಿ ನೋಡಿ ಹೆಂಗಿದೆ. ಆಮೇಲೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾರೆ. ಅಲ್ಲಿಗೆ ಅದು ಹೆಂಗೆ ಹೋದರು, ಅಥವಾ ಅಲ್ಲಿ ಯಾವುದಾದ್ರೂ ಹಳ್ಳಿ ಇದೆಯಾ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಮೇಲೆ ಇಲ್ಲೊಬ್ಬರು ಕಾಯ್ಕೊಂಡು ಕೂತಿದ್ದಾರೆ, BSF ಹೌಸು. ಇಲ್ಲಿ ಕತ್ತೆಗಳಿದ್ದಾವೆ. ಹಿಂದೆ ನೋಡಿ ಬೆಟ್ಟ. ವಾ भारत माता तेरी गाथा सबसे ऊंची तेरी शान, तेरे आगे शीश झुकाए तो दे तुझको हम सम्मान. वाह 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 ನೋಡಿ ಹೆಂಗಿದೆ ವ್ಯಾಲಿ. ಎಷ್ಟು ನೋಡಿದ್ರು ಎಲ್ಲಿ ನೋಡಿದ್ರು ಇದೇ ವ್ಯಾಲಿ. ತಿಂಡಿ ತಿಂದು ಮುಂದೆ ಬಂದ್ವಿ. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಬಂದಿರಬೇಕು. ಸಿಕ್ಕಾಪಟ್ಟೆ ತಪ್ಪಿದೆ. ಈಗ ಬಿಸಿಲು ಶುರುವಾಗಿದೆ. ಸ್ವಲ್ಪ ಇವಾಗ ಡಿಹೈಡ್ರೇಷನ್ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಕೂಲಾಗಿತ್ತು, ಈಗ ಬಿಸಿಲು ಶುರುವಾಗಿದೆ. ನೋಡಿ ಹೆಣ್ಮಕ್ಳ ಎನರ್ಜಿ. ಮೈ ಗಾಡ್. ನೋಡಿ ಅಲ್ಲಿ ಫಾಲ್ಸ್ ಎಷ್ಟು ಚೆನ್ನಾಗಿದೆ. ನೀವು ಎಷ್ಟಂತ ತೆಗಿತೀರಾ, ಎಷ್ಟು ತೆಗೆದ್ರೂ ಅಷ್ಟು ನಿಮಗೆ ಸಾಕಾಗಲ್ಲ. ನೋಡಿ ಹಿಮ, ದೂರದಲ್ಲಿ ಹಿಮ ಇದೆ ನೋಡಿ. ಇನ್ನು ಈಗ ಟೈಮಲ್ಲಿ ಇಷ್ಟಿದೆ ಅಂದರೆ ಚಳಿಗಾಲದಲ್ಲಿ ಹೆಂಗಿರ್ಬೋದು ಇಲ್ಲಿ. ಸ್ವಾಮೀಜಿಗಳು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ವಾ ವಾ ವಾ. ನಾನೀಗ ಜೋಜಿಪಾಳ್ ಅಂತ ಆ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಇನ್ನು ಶೇಷನಾಗ್ 4 ಕಿಲೋಮೀಟ್ರ್ ಇದೆ. ಬೆಳಿಗ್ಗೆ ತಿಂಡಿ ಇದೆ ಜಾಗದಿಂದ ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ. ಇನ್ನು ಅಲ್ಲಿ ದೂರದಲ್ಲಿ ಹಿಮ ಕಾಣಿಸ್ತಾ ಇದೆ. ಇನ್ನು ಲಕ್ಕಿನೇ ನಾವು. ಒಂದೇನೆಂದರೆ ಅಮರನಾಥ ನಮಗೆ ಲಿಂಗ ದರ್ಶನ ಆಗಲ್ಲ, ಆದರೆ ಸಾಕು ಹೆಂಗೂ ಗುಹೆ ನೋಡ್ತೀವಿ. ಬೆಳಗ್ಗೆ ಓವರಾಲ್ ಇವತ್ತು ಸಮರಿ ಇಲ್ಲಿವರೆಗೂ ಅಂದರೆ ಬೆಳಗ್ಗೆ ಒಂದು 5:45-6 ಗಂಟೆಗೆ ಅಲ್ಲಿಂದ ಹೊರಟು ಚಂದನವಾಡಿಗೆ ಬಂದ್ವಿ. ಚಂದನವಾಡಿಯಲ್ಲಿ ಒಂದು 7-7:30 ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಪಿಸ್ಸು ಟಾಪ್ ತುಂಬ ಟಫ್ ಇತ್ತು. ತುಂಬ ಟಫ್ ಅಂದರೆ ಏನೋ ಒಂದೇ ಸರಿ ನೀವು 1500 ಅಡಿ ಮೇಲೆ ಬರ್ತೀರ. ಸೊ ಹಾಗಾಗಿ ಅದು ಸ್ವಲ್ಪ ಕಷ್ಟ ಇದೆ. ಅಲ್ಲಿಂದ ರೋಲಿಂಗು ವ್ಯಾಲಿ. ಆಮೇಲೆ ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡಿ. ಬರ್ತಾ ಇದೆ.
ಇಲ್ಲಿ ಇನ್ನೊಂದು ಲಂಗರ್ ಬಂತಿದ್ದು. ಟೈಮ್ ಆಗಿದೆ ಇವಾಗ 12:30 ಆಗಿದೆ. ನೋಡ್ತೀವಿ ಇಲ್ಲೇ ಒಂಚೂರು ಲೈಟಾಗಿ ಊಟ ಮಾಡ್ಕೊಂಡು ಮಧ್ಯಾಹ್ನದ ಪ್ರಸಾದ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಬಾದಾಮ್ ಜ್ಯೂಸ್, ಬಾದಾಮ್ ಮ್ಯಾಂಗೋ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲಂಗರ್. ಇಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಬಿಡಿ, ಕುತ್ಕೊಳ್ಳೋಕ್ಕೂ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಲಂಗರಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಸ್ಟೇಷನ್ ಕಡೆ ಹೊರಟಿದ್ದೀವಿ. ಊಟ ಆದಮೇಲೆ ನಡೆಯೋದು ಕಷ್ಟನೇ, ಅದರಲ್ಲಿ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇದೆ, ಹಾಗಾಗಿ ಕಷ್ಟ ಅನ್ನಿಸ್ತಾ ಇದೆ. ದೂರದಲ್ಲಿ ಅಲ್ಲೊಂದು ಗುಹೆ ಕಾಣಿಸ್ತಿದೆ, ಸೇಮ್ ಅಮರನಾಥ್ ಥರನೇ ಇದೆ. ಇಲ್ಲಿ ದಾರಿಯಲ್ಲಿ ನೋಡಿ ಹೇಗಿದೆ ಫಾಲ್ಸ್. ವಾವ್, ಏ ಭಾಯ್ ಓಯ್. ನಡೀತಾ ಇದ್ದೀವಿ ಇನ್ನೂ ಬರ್ತಾನೇ ಇಲ್ಲ. ಆಮೇಲೆ ನಮ್ಮದು ಗೋಪುರ ಏನಾಯಿತು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಇವಾಗೇನಿದ್ರು ನನ್ನ ಮೊಬೈಲೇ ಗತಿ. ಫೈನಲಿ ಇನ್ನೊಂದು 2 ಕಿಲೋಮೀಟ್ರ್ ನಡೆದ್ರೆ ನಮ್ಮ ಇವತ್ತು ರಾತ್ರಿಯ ಕ್ಯಾಂಪಿಂಗ್ ಶೇಷನಾಗ್ ಹತ್ರ ಉಳ್ಕೊಳ್ತೀವಿ. ಕೆಲವೊಂದು ನಮ್ಮ ಗೆಳೆಯರು, ಕೆಲವರು ಲಗೇಜನ್ನೆಲ್ಲ ಪೋಟ್ರಿಗೆ ಹಾಕಿ ಅವ್ರ ಮುಂದೆ ಹೋಗಿದ್ದಾರೆ. ನಾನು ಇನ್ನೂ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ಶೇಷನಾಗ್ ಬಂದ್ವಿ. ತೋರಿಸ್ತೀನಿ ಶೇಷನಾಗ್ ಕೆರೆ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟದ ಮಧ್ಯೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಮನೆ, ಅಲ್ಲಿ ನಮ್ಮ ಕ್ಯಾಂಪಿಂಗು. ಅಲ್ಲಿ ಎದುರಿಗೆ ಕಾಣಿಸ್ತಾ ಇರೋದೆಲ್ಲ ಕೆರೆ ಇದೆ, ಶೇಷನಾಗ್ ಕೆರೆ. ಹೀಗೆ ಹರ್ಕೊಂಡು ಮತ್ತೆ ಮುಂದೆ ಹೋಗುತ್ತೆ. ಇನ್ನು ಕೆಲವೊಂದು ಕಡೆ ಹಿಮ ನೋಡ್ಬೋದು. ಈಗ ಸಮಯ 5:15 ಫೈನಲಿ ಶೇಷನಾಗ್ ಬೇಸ್ ಕ್ಯಾಂಪ್ ಸೇರಿದ್ವಿ. ಇಲ್ಲಿ ಕಾರ್ಡ್ ಸ್ವೈಪ್ ಮಾಡಬೇಕಂತೆ. ಈ ಶೇಷನಾಗ್ ಬೇಸ್ ಕ್ಯಾಂಪ್ ಇರೋ ಜಾಗ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ. ನೀರು ಹರಿತಾ ಇದೆ, ಈಗ ನಾವು ಇನ್ನೂ ಕ್ರಾಸ್ ಮಾಡಬೇಕು, ಅಲ್ಲಿಗೆ ಹೋಗಿಲ್ಲ ಇನ್ನು. ಈ ಬ್ರಿಡ್ಜ್ ದಾಟಬೇಕು, ಬ್ರಿಡ್ಜ್ ದಾಟಿದ ಮತ್ತೆ ಇಲ್ಲಿ ಮೇಲೆ ಹತ್ತಬೇಕು. ಹತ್ತಿದ್ರೆ ಇಲ್ಲೇ ಕಾಣಿಸ್ತಾ ಇರೋದು ಬೇಸ್ ಕ್ಯಾಂಪು. ಹಿಂದ್ಗಡೆ ನೋಡಿ ಎಷ್ಟಿದೆ. ಅಷ್ಟರ ಒಳಗೆ ಎಂಟ್ರ ಇದ್ವಿ ನೋಡಿ, ಹೆಂಗಿದೆ ಹಿಂದ್ಗಡೆ ಶಿವಲಿಂಗ ಥರ. ಈಗ ಬಾಡಿ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಲಗೇಜ್ ಬೇರೆ ಒಂದು 20 kg ಲಗೇಜ್ ಎತ್ಕೊಂಡು 12-13 ಕಿಲೋಮೀಟ್ರ್ ನಡೆಯೋದು ಅಷ್ಟು ಈಸಿ ಇಲ್ಲ. ನಾವೇ ನೋಡ್ತೀವಿ, ಪೋರ್ಟ್ರ್ ಮಾಡಿಬಿಡ್ತೀವಿ, ಸುಮ್ಮನೆ ಥರನೂ ಬೇಡ. ಕ್ರಿಕೆಟ್ ಆಡ್ತಾಯಿದ್ದಾರೆ ಇಲ್ಲಿ. ಇದೇ ಬೇಸ್ ಕ್ಯಾಂಪು. ಹುಡುಕ್ತಾ ಇದ್ದೀವಿ ನಮ್ಮೂರಿಗೆ.
ಎಷ್ಟು ಇದೆ ನೋಡಿ ಇರ್ತಲ್ಲ, ಎಷ್ಟು ಎಂಥ ಜಾಗದಲ್ಲಿ ಇದೆ ಅವ್ರದ್ದು ಕ್ರಿಕೆಟ್ ನೋಡಿ. ಇದು ಶೇಷ್ನಾಗ್ ಲಂಗರ್. ಇಲ್ಲಿ ಬಿಸಿ ಬಿಸಿ ಪ್ರಸಾದ ಸ್ವೀಕರಣೆ ಮಾಡ್ತೀವಿ. ಹೆಂಗೂ ಚಳಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಹೋಗ್ಬಿಟ್ಟು ಮಲಗಿ ಮತ್ತು ನಾಳೆ ನಮ್ಮ ಪ್ರಯಾಣ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ನಮ್ಮದು ಸೆಕೆಂಡ್ ಡೇ. ಇಲ್ಲಿಂದ ಪಂಚತರಣಿವರೆಗೂ ಹೋಗ್ತೀವಿ. ಸೊ ನೋಡೋಣ ಹೇಗಿರುತ್ತೆ ನನ್ನ ಜರ್ನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫ್ರಮ್ ಶೇಷ್ನಾಗ್. ಇದು ಶೇಷ್ನಾಗ್ ಬೇಸ್ ಕ್ಯಾಂಪ್. ಇದು ನಾವೆಲ್ಲಿ ರಾತ್ರಿ ಉಳ್ಕೊಂಡಿದ್ದೀವಲ್ಲ ನೋಡಿ, ಹಿಂದೆ ಹೆಂಗಿದೆ ಹಿಮಾಲಯ ಶಿಖರಗಳು. ಇವತ್ತು ಮೋಡ ಇದೆ. ಇಲ್ಲಿ ಹೆಲಿಪ್ಯಾಡ್ ಇದೆ. ಅಲ್ಲಿ ಬಂದ್ಬಿಟ್ಟು ದೂರದಲ್ಲಿ ಮಿಲ್ಟ್ರಿ ಕ್ಯಾಂಪ್ ಇದೆ. ಎಲ್ಲ ಕಡೆ ಫುಲ್ಲು ಸುತ್ತಮುತ್ತಲು ಎಂಥ ಜಾಗದಲ್ಲಿದೆ ಅಂದರೆ ಎಲ್ಲ ಕಡೆ ಪರ್ವತಗಳೇ. ತುಂಬ ಚೆನ್ನಾಗಿದೆ. ನಿನ್ನೆ ನಮ್ಮದು ಓವರಾಲ್ ಜರ್ನಿ ಹೇಳಬೇಕಾದ್ರೆ ನಾವು ಬೆಳಿಗ್ಗೆ 7-7:30 ಶುರು ಮಾಡಿದ್ವಿ. ಆಲ್ಮೋಸ್ಟ್ ಒಂದು 10-11 ಅವರ್ಸ್ ಟ್ರೆಕ್ ಮಾಡಿಕೊಂಡು ಇಲ್ಲಿ ಶೇಷ್ನಾಗ್ ಬೇಸ್ ಕ್ಯಾಂಪ್. ಇದು ಅಫಿಷಿಯಲಿ 12 ಕಿಲೋಮೀಟ್ರ್ ದೂರ. ನಾವು ಸ್ವಲ್ಪ ಸುಸ್ತಾಯಿತು, ಯಾಕೆಂದರೆ ಹೈ ಆಲ್ಟಿಟ್ಯೂಡ್ ಮತ್ತು ಲಗೇಜ್ ಸಿಕ್ಕಾಪಟ್ಟೆ ಇತ್ತು. ಇವತ್ತು ಲಗೇಜು ಪೋರ್ಟರ್ ಕೊಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿಂದ ಇವತ್ತು ನಮ್ಮದು ಅಮರ್ನಾಥ್ ಗುಹೆ ಇಲ್ಲಿಂದ ಇನ್ನು 20 ಕಿಲೋಮೀಟ್ರ್ ಇದೆ. ಆಮೇಲೆ ಇವತ್ತು ನಾವು ಒಂದು 14 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಾಗಿದೆ. ಟ್ರೆಕ್ ಮಾಡಿಬಿಟ್ಟು ಇವತ್ತು ಪಂಚತರಣಿ ಅನ್ನೋ ಒಂದು ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ವೆದರ್ ಸದ್ಯಕ್ಕೆ ಮೋಡ ಇದೆ. ಮಳೆ ಏನೋ ಬರೋ ಥರ ಇಲ್ಲ ಅಂತಾರೆ, ನೋಡಬೇಕಾದ್ರೆ ಮೋಡ ಇದೆ. ಸೊ ತುಂಬ ಚೆನ್ನಾಗಿದೆ. ಇದು ಒಂಥರ ಎಕ್ಸ್ಪೀರಿಯೆನ್ಸು, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲರೂ ಒಂದು ಸರಿ ಟ್ರೈ ಮಾಡಲೇಬೇಕು. ಆಮೇಲೆ ಇಲ್ಲಿ ನಿಮ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ, ಅದೊಂದು ತುಂಬ ಇಂಪಾರ್ಟೆಂಟ್ ಇದೆ. ಪ್ರತಿ 10 ಅಡಿಗೆ ಒಬ್ಬೊಬ್ಬರು ಆರ್ಮಿ ಆಫೀಸರ್ ಇರ್ತಾರೆ. ಆಮೇಲೆ ನಿಮಗೆ ಎಲ್ಲ ಥರದ ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ. ಆಮೇಲೆ ಯಾವುದೇ ಥರದ್ದು ಭಯ ಇಲ್ಲ, ಆರಾಮಾಗಿ ಬರ್ಬೋದು. ಅಷ್ಟೇ ನಿಧಾನಕ್ಕೆ ಮಾಡ್ಕೊಂಡು ಬರಬೇಕು. ಲಗೇಜ್ ಏನಾದಿದೆ ದಯವಿಟ್ಟು ಪೋರ್ಟ್ರಿಗೆ ಕೊಟ್ಟು ಬರೋದು ಒಳ್ಳೆಯದು. ನೋಡಬೇಕು ಇವತ್ತು ಹೆಂಗಿರುತ್ತೆ ಜರ್ನಿ ಅಂತ. ಸುಮಾರು ಹೊತ್ತು ಫೋಟೋಗ್ರಫಿ ಮಾಡ್ಕೊಂಡ್ವಿ, ಗ್ರೂಪ್ ಫೋಟೋಗ್ರಫಿ ಎಲ್ಲ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ ಇವಾಗ 6:50. ಇಲ್ಲಿ ಬೆಳಿಗ್ಗೆ ಲಂಗರು ಇಲ್ಲಿ ಟೀ ಕೊಡ್ತಾ ಇದ್ದಾರೆ, ರಸ್ಕು, ಪರೋಟ ಎಲ್ಲ ಇದೆ. ತಿಂಡಿ ಆಯಿತು. ಈಗ ನಮ್ಮ ಟೀಮ್ ಹೊರಟಿದ್ದೀವಿ ಮುಂದೆ. ಕ್ಯಾಂಪ್ ಸೈಟ್ ಮಾತ್ರ ತುಂಬ ಸೂಪರಾಗಿದೆ. ಹರಿಯೋ ನೀರು, ನದಿ, ಸುತ್ತಮುತ್ತಲು ಬೆಟ್ಟ ಗುಡ್ಡ. ವಾ ಶೇಷ್ನಾಗ್. ಇಲ್ಲಿ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ ಕ್ಯಾಂಪು. ಸೊ ಹಾಗಾಗಿ ಇಲ್ಲಿ ನಾವು ಮತ್ತೆ RFID ಕಾರ್ಡನ್ನು ಡಿಸ್ಪ್ಲೇ ಮಾಡಬೇಕು. ಇದೇ ಅದು. ಇಲ್ಲಿಂದ ಡಿಸ್ಪ್ಲೇ ಮಾಡಿದ್ರೆ ನಮ್ಮದು ಕೌಂಟ್ ಆಗುತ್ತೆ. ಇಲ್ಲಿ ಎಷ್ಟು ಜನ ಒಳಗೆ ಬಂದರು, ಎಷ್ಟು ಜನ ಹೊರಗೆ ಹೋದರು ಅಂತ. ಇಲ್ಲಿ ನೋಡಿ ಕುದುರೆಗಳು, ಆಮೇಲೆ ಜನ ಸಾಮಾನು ಎತ್ಕೊಂಡು ಹೋಗೋಕ್ಕೆ ಸಿಗ್ತಾರೆ. ಸೊ ನಾವು ಒಂದು ಕುದುರೆ ಮಾಡ್ತಾಯಿದ್ದೀವಿ. ಫೈನಲಿ 5,000ಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಒಂದು ಕುದುರೆಯಲ್ಲಿ ಸಾಮಾನು, ಇನ್ನೊಂದು ಕುದುರೆಯಲ್ಲಿ ತುಂಬ ಲೇಟ್ ಆಯಿತು. ಎಲ್ಲ ಪೂರ್ತಿ ಎಲ್ಲ ಖಾಲಿ ಆಗ್ತಿದೆ. ಇಲ್ಲಿ ಇವತ್ತು ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇದೆ, ಹಾಗಾಗಿ ಅವ್ರು ಹೇಳಿದ ರೇಟಿಗೆ ಹೊರಡ್ತಾ ಇದೆ. ಅಲ್ಲಿ ಹೋಟ್ರ್ ಎಲ್ಲ ಮಾಡ್ಕೊಂಡು ಲಗೇಜ್ ಎಲ್ಲ ಅಲ್ಲಿ ಹಾಕಿ ಹೊರಟಿದ್ದೀವಿ. ಇವಾಗ ತುಂಬ ಚಳಿ ಇದೆ ಇವತ್ತು. ಟೆಂಪ್ರೇಚರ್ ಒಂದು 10-12 ಇರ್ಬೋದು. ಸೊ ನಾನೀಗ ಬೆಳಗ್ಗೆಯಿಂದ 1 ಕಿಲೋಮೀಟ್ರ್ ಬಂದಿರಬೇಕು. ನೋಡಿ ಹೇಗಿದೆ ಫಾಲ್ಸ್ ಹರ್ಕೊಂಡು ಹೋಗ್ತಾ ಇದೆ. ವ್ಯಾಲಿ. ಸೂರ್ಯ ಇವಾಗ ಬರ್ತಾ ಇದ್ದಾನೆ. 8 ಗಂಟೆ ಆಗಿದೆ ಟೈಮು.
ಎಲ್ಲ ನೀವು ಉದ್ದಕ್ಕೂ ಇರುವೆಗಳ ಥರ ಜನ ಬರ್ತಾರೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಸೈನಿಕರು ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ನಮ್ಮ ಲಗೇಜ್ ಕುದುರೆ ಬಂತು, ಜೊತೆಗೆ ನಮ್ಮ ಮಾವರು ಬರ್ತಾ ಇದ್ದಾರೆ. ಮಾಮ ಹೆಂಗಿದೆ ರೀ ನಿಮ್ಮ ಎಕ್ಸ್ಪೀರಿಯನ್ಸು? ಬೇಡ ಅಂತೀರಾ? ಯಾಕೆ? ಸಾಧುಗಳು ಅವ್ರ ಮುಂದೆ ನಮ್ದು ಏನೇನೂ ಇಲ್ಲ. ಸ್ಟ್ಯಾಮಿನಾ ವ್ಯಾಲಿ ನೋಡೋಕ್ಕೆ ಒಂಥರ ಎಷ್ಟು ಸುಂದರವಾಗಿದೆ ಅಂದರೆ, ಅಲ್ಲಲ್ಲಿ ಒಂದು ವ್ಯಾಲಿ ಇರುತ್ತೆ, ಅದ್ರ ಮಧ್ಯೆ ನದಿ ಹರಿತಾ ಇರುತ್ತೆ. ಆ ನದಿಗೆ ಅಡ್ಡಾಗಿ ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳು ತುಂಬ ಒಂಥರ ಸೂಪರ್ ಆಗುತ್ತೆ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಚಿಕ್ಕದು. ಆಮೇಲೆ ಈ ನೀರು ಐಸಿಂದನೇ ಬರೋದ್ರಿಂದ ಜನರಲಿ ಅದು ಹಂಗೆ ಫುಲ್ ತಣ್ಣಗೆ ಇರುತ್ತೆ. ನಾವು ಬಾಯಲ್ಲಿ ಹಾಕೊಳ್ಳೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಒಂದು ರೌಂಡ್ ಹಾಕ್ಸ್ತೀನಿ. ಬರ್ತಾ ಇದ್ದಾನೆ, ಹಿಂದೆ ಚಂದ್ರು ಇದ್ದಾನೆ, ದೂರದಲ್ಲಿ ಸುಧಾಕರ್ ಬರ್ತಾ ಇದ್ದಾರೆ ನಮಗೆ. ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ನಿಧಾನಕ್ಕೆ ಹತ್ತಾ ಇದ್ದೀವಿ. ಇಲ್ಲಿ ಹಿಮಾಲಯದಲ್ಲಿ ಎಷ್ಟು ಚಿಕ್ಕ ಹೆಜ್ಜೆ ಇಟ್ಟರೆ ಅಷ್ಟು ನಮಗೆ ಆಯಾಸ ಕಡಿಮೆ ಆಗುತ್ತೆ. ಏನು ಲಗೇಜ್ ಇಲ್ಲ ಇವತ್ತು, ಆದರೂ ಅಪ್ಪು ಭಯಾನಕ ಇದೆ ಇವತ್ತು. ನೆನ್ನೆ ಇತ್ತು, ಆದರೆ ಇವತ್ತು ಅದು ನೆನ್ನೆಯಿಂದ ಸ್ವಲ್ಪ ಸುಸ್ತು ಬೇರೆ, ಇವತ್ತು ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಆದರೂ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ NDRF ಅವರು ಇದ್ದಾರೆ. ಅವರು ಎಷ್ಟೊಂದು ಎಕ್ವಿಪ್ಮೆಂಟ್ಗಳೆಲ್ಲ ಇಟ್ಕೊಂಡು ಅವ್ರ ಕೆಲಸ ಏನಂದರೆ ಒಂದು ಟಾಪಿಂದ ಇನ್ನೊಂದು ಟಾಪ್, ಅಲ್ಲಿ ಯಾವುದೇ ಥರದ ಸಮಸ್ಯೆ, ಕಾಲು ಜಾರಿ ಬೀಳೋದಿರ್ಬೋದು ಅಥವಾ ಮಳೆಯಿಂದ ಏನಾದರೂ ಅನಾಹುತಗಳಿರ್ಬೋದು, ಅವ್ರ ಜೊತೆಗೆ ಆಕ್ಸಿಜನ್ ಮೀಟ್ರ್ಗಳು ಕೂಡ ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ಯಾರಿಗಾದರೂ ಯಾತ್ರಿಗಳಿಗೆ ಸಮಸ್ಯೆ ಆದರೆ ಅವರಿಗೆ ರಿಲೀಫ್ ಕೊಡೋಕ್ಕೆ. ಸೊ ಇದು ತುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ ಯಾತ್ರೆ. ತುಂಬ ಎಫರ್ಟ್ ಇದೆ ಸರ್ಕಾರದ್ದು. ನಮ್ಮ ಬಂಧುಗಳೆಲ್ಲ ಬರ್ತಾ ಇದ್ದಾರೆ. ಹೇಗಿದೆಪ್ಪ? ಸೂಪರ್ ಅನಿಸ್ತಾವ. ಹಾಂ, ಗುಡ್. ಆಜಾ ಶೇಷ್ನಾಗ್ ಬೇಸ್ ಕ್ಯಾಂಪಿಂದ ಒಂದು 2-2.5 ಕಿಲೋಮೀಟ್ರ್ ಬಂದಿದೆ ಅಂದ್ಕೊಳ್ತೀವಿ. ಅಲ್ಲಿ 13,000 ಚಿಲ್ಲರೆ ಇತ್ತು. ಅಲ್ಲಿಂದ ಕೆಳಗೆ ಸ್ವಲ್ಪ ಡೌನ್ ಆಗಿ ಮತ್ತೆ ಮೇಲೆ ಬಂದಿವಿ. ಈಗ ಮುಂದೆ ನಮಗೆ ಮಹಾಗಣೇಶ್ ಟಾಪ್ ಅಂತ 14,800 ಅಡಿ ನಾವು ಮೇಲೆ ಹೋಗ್ತೀವಿ. ಈಗ 13,000 ಅಡಿಯಲ್ಲಿದ್ದೀವಿ. 2 ಕಿಲೋಮೀಟ್ರ್ ಅಂದರೆ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ನಾವು ಎತ್ತರ ಹೋಗ್ತಾನೇ ಹೋಗ್ತೀವಿ. ಅಲ್ಲಿಂದ ಪೋಷ್ಪತ್ರಿ 13,500, ಪಂಚಸರಣಿ 11,500. ನಮ್ಮದು ಇವತ್ತು ಹಾಲ್ಟ್ ಪಂಚಸರಣಿ ಇದೆ, ಇನ್ನೂ 12 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಈಗ ನಾವೇನು 2 ಕಿಲೋಮೀಟ್ರ್ ಮಾಡ್ತೀವಲ್ಲ, ಸೊ ದ್ಯಾಟ್ ವಿಲ್ ಬಿ ದ ಟಫೆಸ್ಟ್ ಟ್ರೈಲ್ ಪಾರ್ಟ್ ಇನ್ ಅಮರ್ನಾಥ್ ಯಾತ್ರಾ. ಹಾಂ, ಫ್ರಮ್ ಪಹಲ್ಗಾಂವ್. ಇದು ಬೌಲ್ ಟಾಪ್ ಅಂತ ಇಲ್ಲಿ ಆರ್ಮಿ ಕ್ಯಾಂಪ್ ಇದೆ, ಫ್ರೀ ಮೆಡಿಕಲ್ ಕ್ಯಾಂಪ್. IDBP ವೆಲ್ಕಮ್ಸ್ ಯು ಅಮರ್ನಾಥ್, ವಿಶಸ್ ಗುಡ್ ಲಕ್. ಇಲ್ಲಿ ಮಹಾದೇವ್ ಸೇವಾದಾರ್ ಚಾರಿಟೇಬಲ್ ಸೊಸೈಟಿ ಅವರಿಂದ ಲಂಗರ್ ಇದೆ. ಇಲ್ಲಿ ಎದುರುಗಡೆ ಕಾಣಿಸ್ತಿರೋದೆ ಗಣೇಶ್ ಟಾಪ್, ಒಂದು ಮಹಾಗಣೇಶ್ ಟಾಪು. ಸೊ ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತಂತೆ. ಸೊ ಹಾಗಾಗಿ ಇಲ್ಲಿ ಆದಷ್ಟು ಒಳ್ಳೆ ಲಿಕ್ವಿಡ್ ಫುಡ್ ತಗೊಂಡು ಹತ್ತಬೇಕಂತೆ. ಬನ್ನಿ ಒಳಗಡೆ ಹೋಗೋಣ.
ಮಸ್ತಿದೆ. ಇಲ್ಲಿ ಬೆಳಗ್ಗೆ ತಿಂಡಿ ತಿಂದ್ವಿ ಲಂಗರಲ್ಲಿ, ತಿಂದ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸ್ತೀವಿ. ಇಲ್ಲಿ ಇನ್ನೊಂದು ಭಾಳ ಚೆನ್ನಾಗಿ ಅನಿಸೋದು ಏನಂದರೆ, ಲಂಗರ್ಗಳಲ್ಲಿ ದೇಶಭಕ್ತಿ ಗೀತೆ ಹಾಕಿದ್ದಾರೆ ಎಲ್ಲ ಕಡೆ. ಆ ಹಾಡು ಕೇಳಿದ್ರೆ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನವಾಗಿ ನಮ್ಮ ದೇಶದ ಬಗ್ಗೆ ಇನ್ನೂ ಅಭಿಮಾನ ಉಕ್ಕಿ ಬರ್ತದೆ. ತುಂಬ ಗ್ರೇಟ್ ಇದು. ಚೋಟು ನೋಡಿ ಎಷ್ಟಿದೆ, ನಿಷ್ಠೆ ಎಷ್ಟು ಹುಡುಗ ಚೋಟು. ಪಾಪ ಎಷ್ಟು ಮಗ ಇದ್ದಾನೆ, ಇಲ್ಲ ಒಬ್ಬ ತಾತ ಇದ್ದಾನೆ, ಮಗನೋ ಮೊಮ್ಮಗನೋ ಗೊತ್ತಿಲ್ಲ. ಹೊಟ್ಟೆಪಾಡು, ಇಷ್ಟೇ ವಯಸ್ಸಲ್ಲಿ ಅವನು ಕಷ್ಟಪಟ್ಟು ದುಡಿತಾ ಇದ್ದಾನೆ. ಇವಾಗಲೂ ಎಷ್ಟು ನೀರಂದರೆ ಮಳೆ ಬಂದರೆ ಇನ್ನೆಷ್ಟು ಇರ್ಬೋದು. ಹಿಮದಲ್ಲಿ ಇದೆಲ್ಲ ಪೂರ್ತಿ ಮುಚ್ಚಾಗ್ಬಿಡುತ್ತೆ. ಜೈ ಬೋಲೆ. ನಾವು ಈಗ MG ಟಾಪಿಗೆ ಬಂದ್ವಿ. ಇಲ್ಲೊಂದು ಆರ್ಮಿ ಬೇಸ್ ಕ್ಯಾಂಪ್ ಇದೆ. ಹಾಗೆ ನಾವು ಬೆಳಿಗ್ಗೆ ಲಂಗರಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು, ದೂರದಲ್ಲಿದೆ ತಿಂಡಿ ವಾ ವಾ ವಾ. ನಮ್ಮ ಲಗೇಜ್ ತಗೊಂಡೋಗಿರೋ ಆಲ್ರೆಡಿ ಬಂದುಬಿಟ್ರು ವಾಪಸ್. ಇಲ್ಲಿ ಗಣೇಶ ಥರ ಕಾಣಿಸ್ತಾ ಇದೆಯಲ್ಲ, ಹಂಗಾಗಿ ಇದು ಗಣೇಶ್ ಟಾಪ್ ಅಂತೆ. ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಥರ ಬಂದಿದೆ. MG ಟಾಪ್ ಮುಗಿಸ್ಕೊಂಡು ಮುಂದೆ ಹೊರಟಿದ್ದೀವಿ. ಸೊ ಈ ಒಂದು ಇವತ್ತಿನ ಸ್ಟ್ರೆಚ್ಚಲ್ಲಿ MG ಟಾಪೇ ತುಂಬ ಕಷ್ಟದ್ದಾಗಿತ್ತು. 14,000 ಚಿಲ್ಲರೆ ಅಡಿ ಮೇಲೆ ಇರೋದ್ರಿಂದ ಸ್ವಲ್ಪ ಉಸಿರು ಇದಾಗುತ್ತೆ. ಅಲ್ಲಿ ನಮ್ಮ ಆರ್ಮಿ ಆಫೀಸರ್ ಸಿಕ್ಕಿದ್ರು, ಒಬ್ಬರು ಬಿಜಾಪುರ, ಇನ್ನೊಬ್ಬರು ಧಾರವಾಡದವರು. ಸೊ ಅವ್ರ ಹತ್ರ ತುಂಬ ಖುಷಿ ಆಯಿತು ಮಾತಾಡಿ. ಅವ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಜೊತೆ ಫೋಟೋಗಳು ತೆಗೆಸ್ಕೊಂಡು ಈಗ ಮುಂದೆ ಹೊರಟಿದ್ದೀವಿ. ಐಸಿನ ಅನುಭವ ಸಿಗ್ತಾ ಇದೆ ಇಲ್ಲಿ. ವಾ, ಲಕ್ಕಿ ನೋಡಿ ಎಲ್ಲ ಐಸು. ಚಂದ್ರು ಹೆಂಗಿದೆ ಕಣ ಐಸು? ಒಮ್ಮೆಗೆ ನೋಡಿ ಐಸ್. ವಾ, ಎಲ್ಲ ಒಂಥರ ಆಗ್ತಾ ಉಂಟು ಆಲ್ರೆಡಿ. ಪೂರ್ತಿ ಎಲ್ಲ ಇದೆಲ್ಲ ಐಸ್. ಸೊ ಇದು ಎಲ್ಲ ಐಸ್. ಒಳ್ಳೆ ಒಂದು ಐಸ್ ಅನುಭವನೂ ಸಿಕ್ತು ನಮಗೆ. ಇದೇ ಗಣೇಶ್ ಟಾಪ್ ಅಂತಾರೆ. ಆ ಮೂರ್ತಿ ಗಣೇಶನ ಥರ ಇದೆ. ಒಂಚೂರು ರೈಟಿಗೆ ಕೆಳಗೆ ಬಂದರೆ ಇಲ್ಲಿ ಪಾರ್ವತಿ. ಸೊ ಇದು ಪುರಾಣದ ಪ್ರಕಾರ ಅಮರ ಹೇಗೆ ಅಂತ ಶಿವ ಕಥೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಗಣೇಶನಿಗೆ ಇಲ್ಲೇ ಬಿಟ್ಬಿಟ್ಟು ಮುಂದೆ ಹೊರಟನಂತೆ. ಸೊ ಹಾಗಾಗಿ ಇದು ಮಹಾ ಗಣೇಶ್ ಟಾಪ್ ಅಂತ ಕರೀತಾರೆ ಇದಕ್ಕೆ. ಸೊ ಇಲ್ಲಿ ಇದು ಅತಿ ಎತ್ತರ 14,800 ಅಡಿ ಎತ್ತರದಲ್ಲಿದ್ದೀವಿ ಈಗ ಸಮುದ್ರ ಮಟ್ಟದಿಂದ. ತುಂಬ ಚಳಿ ಇದೆ ಇಲ್ಲಿ. ನಂಗೆ ತಿಳಿದ ಪ್ರಕಾರ ಒಂದು 6 ಇಲ್ಲ 8 ಇರ್ಬೋದು ಟೆಂಪ್ರೇಚರು. ದಾರಿಲಿ ಇಲ್ಲಿ ಇನ್ನೊಂದು ಕಡೆ ಸ್ನೋ ಸಿಕ್ಕಿದೆ. ಇಲ್ಲಿ ನೋಡಿ ಎಲ್ಲ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಪಯಣ ಇನ್ನು ಮುಂದೆ ಸಾಕ್ತಾನೇ ಇದೆ. ವ್ಯಾಲಿ ಎಷ್ಟು ನೋಡಿದ್ರೂ ಸಾಕಾಗ್ತಾ ಇಲ್ಲ. ಅಂಥ ಒಂದು ಮನೋಹರ ದೃಶ್ಯ ಅಂದಂಗೆ ಒನ್ ಟೈಮ್ ಅನುಭವಿಸ್ಲೇಬೇಕು. ಬೋಲೋ ಭಾರತ್ ಮಾತಾ ಕಿ ನೋಡಿ ಹೆಂಗಿದೆ ಜೋಶ್, ಭಕ್ತರ ಜೋಶ್. ನಾಳೆ 15th ಆಗಸ್ಟು ಇಡೀ ವ್ಯಾಲಿಯಲ್ಲಿ ಹರ ಹರ ಮಹಾದೇವ್ ಅಂತ ಫುಲ್ಲು ಎಲ್ಲ ಎಕೋ ಹೊಡಿತಾ ಇದೆ. ಇಲ್ಲಿ ಪೋಷ್ಪತ್ರಿ 13,000 ಅಡಿ 1 ಕಿಲೋಮೀಟರ್ ದೂರದಲ್ಲಿದೆ ಅಂತೆ. ಪಂಚತರಣಿ 11,500 ಫೀಟ್. ಸೊ ನಮ್ಮದು ಪಂಚತರಣಿ ಇನ್ನೂ 9 ಕಿಲೋಮೀಟರ್ ನಡಿಬೇಕು ಮಾರಾರೆ, ಇನ್ನೂ ಭಾಳ ದೂರ ಇದೆ. ನಮ್ಮದು ಇವತ್ತು ಕ್ಯಾಂಪಿಂಗ್ ಇನ್ನೂ 9 ಕಿಲೋಮೀಟರ್ದು ಅಲ್ಲಿಂದ. ಅಂದರೆ ಓವರಾಲ್ ಬೆಳಗ್ಗೆ ನಾವು 3 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. 16 ಅಲ್ವಾ? 16ರಲ್ಲಿ 6 ಕಿಲೋಮೀಟ್ರ್ ಬಂದಿದ್ದೀವಿ ಬೆಳಗ್ಗೆಯಿಂದ, ಜಾಸ್ತಿ ಬಂದಿಲ್ಲ. ಬಟ್ 6 ಕಿಲೋಮೀಟ್ರ್ ವ್ಯಾಲಿ ಪೂರ್ತಿ ಎಕ್ಸಲೆಂಟು, ತುಂಬ ಚೆನ್ನಾಗಿದೆ. ನಾವು ಅಮರನಾಥ್ ಯಾತ್ರೆದಲ್ಲಿ ಟಫೆಸ್ಟ್ ಅಂದರೆ
ಶೇಷನಾಗಿಂದ ಗಣೇಶ್ ಟಾಪ್ವರೆಗೂ ಸ್ವಲ್ಪ ಟಫ್ ಇದೆ. ಈಗ ಎದುರಿಗೆ ಕಾಣಿಸ್ತಾ ಇರೋದು ಪೋಷ್ಪತ್ರಿ ಲಂಗರ್ ಅಂತ. ಸೊ ಇದು ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಲಂಗರ್ ಅಂತ. ಇಲ್ಲಿ ಒಂದೇ ಸರಿಗೆ 5,000 to 10,000 ಜನ ಊಟ ಮಾಡ್ಬೋದು ಅಂತ. ಇಂಥ ಒಂದು ವ್ಯಾಲಿಯಲ್ಲಿ ಎಷ್ಟು ಚೆನ್ನಾಗಿ ವ್ಯವಸ್ಥೆಗಳು, ಅದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ. ತಿಂಗಳು ಗಂಟಲೆ ಅದರ ಮೇಲೆ ಕೆಲಸ ಮಾಡಿರ್ತಾರೆ. ವೆಲ್ಕಮ್ ಟು ಪುಷ್ಪತ್ರಿ ಭಂಡಾರ, ಚಲೋ ಅಮರನಾಥ್ ಶಿವ ಸೇವಕ್ ದಿಲ್ಲಿ. ಇದು ಅವರು ಸತತ 26ನೇ ವರ್ಷದ ಲಂಗರ್ ವ್ಯವಸ್ಥೆ ಮಾಡ್ತಾ ಇದ್ದಾರಂತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಲಂಗರ್. ಇಲ್ಲಿ ಸುಮಾರು ಎಲ್ಲ ಖಾಲಿ ಮಾಡಿದ್ದಾರೆ, ಯಾಕಂದರೆ ಜನ ಇವಾಗ ಯಾತ್ರಿಗಳು ಕಡಿಮೆ ಇದ್ದಾರಲ್ಲ. ಪಕ್ಕದಲ್ಲಿ ನೋಡ್ಬೋದು, ಅಲ್ಲಿ ಮೊದಲೆಲ್ಲ ಇತ್ತು ಅಂತ ಕಾಣುತ್ತೆ. ಈ ಕಡೆ ಬಂದರೆ ಇಲ್ಲೆಲ್ಲ ಇರೋ ವ್ಯವಸ್ಥೆಗಳು. ಇಲ್ಲಿ ಒಂದು ಸಂಪರ್ಕ ಕೇಂದ್ರ ಇದೆ, ನಿಮ್ಗೆ ಯಾವುದೇ ಥರದ ವ್ಯವಸ್ಥೆ ಬೇಕಾದರೆ ಭೇಟಿ ಮಾಡಿ ಅಂತ. ಶ್ರೀ ಶಿವಸೇವಕ್ ಡೆಲ್ಲಿ 27ನೇ ಭಂಡಾರ ಪುಷ್ಪತ್ರಿ ಕಾಶ್ಮೀರ್. ಇಲ್ಲಿಂದ ಗುಹೆಯಿಂದ ಒಂದು 15 ಕಿಲೋಮೀಟರ್ ಇರ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈ ಲಂಗರಲ್ಲಿ ಮೃಷ್ಟಾನ್ನ ಭೋಜನ ಆಯಿತು. ಇದು 3-4 ಥರ ಸ್ವೀಟು, ರೊಟ್ಟಿ, ಅನ್ನ, ಸಾರು, ಉಪ್ಪಿನಕಾಯಿ ಇಟ್ಕೊಂಡು ಸ್ವೀಟ್ಗಳೊಂದು 5-6 ಥರ ಸ್ವೀಟು, ಪಾಯಸ, ಇದು ತುಂಬ ಇದೆ. ಆಮೇಲೆ ಎಲ್ಲ ತುಂಬ ಸ್ವಾದಿಷ್ಟವಾಗಿದೆ. ಉಪ್ಪಿನಕಾಯಿ ಇಟ್ಕೊಂಡು ಲಂಗರಲ್ಲಿ ನಮ್ಮ ಗೆಳೆಯರೆಲ್ಲ ಊಟ ಮಾಡ್ತಾ ಇದ್ದಾರೆ. ಹೆಂಗಿದೆ ಸರ್? ಓಕೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯಾಹ್ನ ಲಂಗರಲ್ಲಿ ಊಟ ಮುಗಿಸ್ಕೊಂಡು ಆಲ್ಮೋಸ್ಟ್ 1 ಅವರ್ಗಿಂತ ಜಾಸ್ತಿ ಇದ್ವಿ. ಇಲ್ಲಿ 12ವರೆಗೆ ಬಿದ್ದಿದ್ವಿ, 1:30 ಆಗಿದೆ. ಇವಾಗ ನಮ್ಮ ಪ್ರಯಾಣ ಮುಂದೆ ಹೊರಟಿದ್ದೀವಿ. ಇನ್ನು 8 ಕಿಲೋಮೀಟ್ರ್ ನಮ್ಮದು ಕ್ಯಾಂಪಿಂಗ್ ಸೈಟು. ಆಮೇಲೆ ಇವಾಗ ಡೌನ್ ಇದೆ ಅಂತೆ, ಹಾಗಾಗಿ ನಾವು ಅಷ್ಟು ಟೆನ್ಷನ್ ತಗೋತಾ ಇಲ್ಲ. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಡು ಅಲ್ಲಲ್ಲಿ ವ್ಯಾಲಿ ವ್ಯೂ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ನೋಡಿ, ನಾವಿರೋದು ಪುಷ್ಪತ್ರಿ ಟಾಪಲ್ಲಿ. ಇಲ್ಲಿ ಈಗ ನಾವು 13,500 ಅಡಿಯಲ್ಲಿದ್ದೀವಿ. ನಾವು ಈಗ ಇಳಿತಾ ಇರೋದು ಪಂಚತರಣಿ ಕಡೆ 11,500 ಫುಟ್, ಅಂದರೆ 2,000 ಮೀಟ್ರ್ ಕೆಳಗೆ ಡೌನ್ ಇದೆ. ಇಲ್ಲಿಂದ ಆಲ್ಮೋಸ್ಟ್ 2,000 ಮೀಟ್ರ್ ಫುಲ್ ಡೌನಲ್ಲೇ ಹೋಗ್ತೀವಿ. ಇನ್ನು ನಮ್ಗೆ ಹೋಗಬೇಕಾಗಿರೋದು 8 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ಇದೆ. ನಮ್ಮ ಯೋಧರು ನದಿಯನ್ನು ದಾಟುತ್ತಿದ್ದಾರೆ. ಇದುವರೆಗೂ 1 ಗಂಟೆ ಸತತವಾಗಿ ಊಟದ ಜೊತೆ ಹೋರಾಟ ಮಾಡಿ ಮುನ್ನುಗ್ಗುತ್ತಾ ಇದ್ದಾರೆ. ಅದೇ ಅರ್ಥ ಆಗಿಲ್ಲ. 1 ಗಂಟೆ ಬ್ಯಾಟಿಂಗ್ ಆಯಿತು. ಎಲ್ಲ ಥರ ಸ್ವೀಟ್ಗಳು, ಎಲ್ಲ ಥರದ ಟೇಸ್ಟ್ಗಳು ನೋಡಿ ಇವಾಗ ಮುಂದೆ ಸಾಗಿದ್ದೀವಿ. ಹೌದು, ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಎದುರುಗಡೆ ನಮಗೆ ಕ್ಯಾಂಪ್ ಕಾಣಿಸ್ತಾ ಇದೆ. ಎದುರುಗಡೆ ಕ್ಯಾಂಪ್ ಕಾಣಿಸ್ತಾ ಇದ್ರೂ ಕೂಡ ಒಂದು 5 ಕಿಲೋಮೀಟ್ರ್ ಇದೆ. ಅದಲ್ಲ, ಆ ಕಡೆ ಬೆಟ್ಟದ ಹಿಂದೆ ಇದೆ ಅದು ಎಲ್ಲ. ಇವತ್ತು ಯಾರಿಗೂ ಏನು ಸುಸ್ತಿಲ್ಲ ಇವತ್ತು, ಯಾಕಂದರೆ ಲಗೇಜ್ಗಳೇ ಇಲ್ಲ. ಲಗೇಜ್ ಇದ್ದರೆ ಸುಸ್ತಿರ್ತಾಯಿತ್ತು. ಆಮೇಲೆ ಗಣೇಶ್ ಟಾಪ್ ಒಂದು ಹತ್ತೋದು ಬಿಟ್ಟರೆ ಮತ್ತೆ ಡೌನು. ಹಾಗಾಗಿ ವ್ಯಾಲಿ ಎಂಜಾಯ್ ಮಾಡಿಕೊಂಡು ತುಂಬ ರಿಲ್ಯಾಕ್ಸ್ ಆಗಿ ನಮ್ಮ ಪ್ರಯಾಣ ಹೊರಟಿದೆ. ಈ ಕಾಶ್ಮೀರ್ ವ್ಯಾಲಿ ಹಳ್ಳಿ ನೋಡಿ ಹೇಗಿದೆ. ಒಂದು ಮನೆ ಹಿಂದೆ ಹರಿತಾ ಇದೆ ನದಿ, ಅಲ್ಲಿ ಮುಂದ್ಗಡೆ ಒಂದು ವಠಾರ ಥರ ಶೀಟ್ ಮನೆ, ಕುದುರೆಗಳು, ಆಮೇಲೆ ಕುರಿಗಳು, ಅಲ್ಲೆಲ್ಲ ಅದನ್ನು ಕಟ್ಟೋಕ್ಕೆಲ್ಲ ತುಂಬ ಕಷ್ಟ ಇದೆ. ಇವರು ಚಳಿಗಾಲದಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಚಳಿಗಾಲದಲ್ಲಿ ಇರ್ತಾರೋ ಇಲ್ವೋ ಅದು ಡೌಟೇ. ಯಾಕಂದರೆ ಇದು ವ್ಯಾಲಿ ಎಲ್ಲ ಮುಂಚೆ ಹೋಗ್ಬಿಡುತ್ತೆ ಹಿಮದಲ್ಲಿ. ಇವಾಗಲೇ ಇಷ್ಟೊಂದು ಹಿಮ ಇದೆ ಇನ್ನು.
ಭಯ್ಯ ಬೋಲೆ. ನಮ್ಮ ಜರ್ನಿ ತುಂಬ ರಿಲ್ಯಾಕ್ಸ್ ಆಗಿ ನಡೀತಾ ಇದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕುತ್ಕೊಂಡು ಮಲ್ಕೊಂಡು ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿಂದ ಇನ್ನು ನಮ್ಮ ಕ್ಯಾಂಪಿನ 5 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ, ಹಿಂದೆ ನದಿ ಹಿಂಗೆ ಹರಿತಾ ಇದೆ ನೋಡಿ. ಈ ಕಡೆ ಒಂದು ತೋರಿಸ್ತೀನಿ. ಈ ರೇಂಜೇ ಒಂಥರ ಕಾಶ್ಮೀರ ಕಣಿವೆ ಭಾರಿ ಚೆನ್ನಾಗಿದೆ. ಇಲ್ಲಿ ಬೋರ್ಡಲ್ಲಿ ಇನ್ನು ಹೋಲಿಕೆ 10 ಕಿಲೋಮೀಟ್ರ್ ಇದೆ. ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ಜಾಸ್ತಿ ಇದೆಯಾ? ಜಾಸ್ತಿ ಇರೋಂಗಿದೆ. ಏನುವೆ ವಾಟ್ ಎವರ್ ದೇ ವಿ ಅಕ್ಸೆಪ್ಟ್ ಇಟ್. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಪಂಚತರ್ಣಿ ನಮ್ಮ ಕ್ಯಾಂಪ್ ಸೈಟ್ ಇವತ್ತಿಂದು. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಅಫಿಷಿಯಲ್ ಆಗಿ 4 ಕಿಲೋಮೀಟ್ರ್ ಅಂತಿದೆ. ಇಲ್ಲಿಂದ ನೋಡ್ಬೇಕು ಎಷ್ಟಾಗುತ್ತೋ. ಹರ ಹರ ಮಹಾದೇವ್. ಜೈ ಬೋಲೆ. ಈಗ ಟೈಮ್ ಆಗಿದೆ 5 ಗಂಟೆ 10 ನಿಮಿಷ. ನಾವು ಪಂಚತರ್ಣಿ ಬೇಸ್ ಕ್ಯಾಂಪ್ ರೀಚ್ ಆದ್ವಿ ಸೇಫಾಗಿ. ಮಳೆ ಬರ್ತಾ ಇದೆ, ಡ್ರಿಜ್ಲಿಂಗ್ ಇದೆ. ಸೊ ನೋಡಬೇಕು ಅದು ಹೆಂಗಿರುತ್ತೆ. ನಾವು ಇಲ್ಲಿರೋದು ಈಗ ಪಂಚತರ್ಣಿ ಬೇಸ್ ಕ್ಯಾಂಪ್. ಭಯಂಕರ ಮಳೆ ಬರ್ತಾ ಇದೆ. ನಾವು ಒಳ್ಳೆ ಟೈಮಿಂಗ್ ನಾವು ಬಂದು ಗೂಡು ಸೇರಿಕೊಂಡ್ವಿ. ಇಲ್ಲಿ ಭಂಡಾರದಲ್ಲಿ ಬಿಸಿ ಬಿಸಿ ಟೀ ಕುಡಿದ್ವಿ. ಇವಾಗ ನಮ್ಮ ಟೆಂಟಿಗೆ ಹೋಗ್ತೀವಿ. ನೋಡಿ ಹೆಂಗಿದೆ ವೆದರ್, ಮೈ ಗಾಡ್. ನಾವು ತುಂಬ ಲಕ್ಕಿ, ಕರೆಕ್ಟ್ ಟೈಮಿಗೆ ಬಂದು ಇಲ್ಲಿ ಬಂದು ಸೇರಿದ್ವಿ. ಹೆಂಗೋ ಅಲ್ಲಿ ಡ್ರಿಜ್ಲಿಂಗ್ ಇತ್ತು, ಬಟ್ ತುಂಬ ಮಳೆ ಇದೆ. இது கேம்ப். இது மழை வரும், ஒரு லைட்டாக குளிர் ஏற்றின மாதிரி இருந்துச்சு. அப்புறம் அந்த மழை தான் உங்களுக்கு. ಇಲ್ಲೇ ಒಂದು ಟೆಂಟ್ ತಗೊಂಡಿದ್ದೀವಿ. ಅಲ್ಲೇ ಇವತ್ತು ರಾತ್ರಿ ರಿಟೈರ್ಡ್ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಮತ್ತೆ ಹೊಸ ಪ್ರಯಾಣ ಗುಹೆ ಕಡೆಗೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ನಮಸ್ಕಾರ. ಇದು ನೀವು ನೋಡ್ತಾ ಇರೋದು ಪಂಚತರ್ಣಿ ಬೇಸ್ ಕ್ಯಾಂಪಿಂದ. ಬೆಳಗ್ಗೆ ಈಗ 5:45 ಆಗಿದೆ. ಈಗ ನೀವು ಎಷ್ಟು ಚೆನ್ನಾಗಿದೆ. ಇದು ನಿನ್ನೆ ಸಾಯಂಕಾಲ ತುಂಬ ಮಳೆ ಸುರಿತು. ಆಮೇಲೆ ಮಧ್ಯರಾತ್ರಿವರೆಗೂ ಮಳೆ ಸುರಿತಾನೇ ಇತ್ತು. ಆಮೇಲೆ ಈಗ ಒಂದು ಸ್ವಲ್ಪ ಆಕಾಶ ಕ್ಲಿಯರ್ ಆಗಿದೆ. ಇವತ್ತು ನಮ್ಮ ಪ್ರಯಾಣ ಇಲ್ಲಿಂದ ಗುಹೆ ಕಡೆಗೆ. ಆದರೆ ಗೊತ್ತಿಲ್ಲ ಪರ್ಮಿಷನ್ ಇದೆಯೋ ಇಲ್ಲ ಅಂತ. ಇನ್ನೂ ಸ್ವಲ್ಪ ಬಿಡಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. ನೋಡಬೇಕು, ಏನು ಪರ್ಮಿಷನ್ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಯಾಕಂದರೆ ನಮಗೆ ಇಲ್ಲಿಂದ ಇರೋದು ಬರೀ 1 ಡೇ ಅಷ್ಟೇ. ಇಲ್ಲಿಂದ ಇವತ್ತು ಅವ್ರೇನಾದರೂ ಪರ್ಮಿಷನ್ ಕೊಟ್ಟರೆ 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ದರ್ಶನ ಮಾಡಿಕೊಂಡು ಅಲ್ಲಿಂದ ಬಾಲ್ತಾಲ್ ಅಂತ ಒಂದು 14 ಕಿಲೋಮೀಟ್ರ್ ಇಳಿದುಬಿಟ್ರೆ ನಮ್ಮ ಯಾತ್ರೆ ಮುಗಿಯುತ್ತೆ. ಆದರೆ ಇವತ್ತು 15th ಆಗಸ್ಟ್ ಮತ್ತು ಸೆಕ್ಯೂರಿಟಿ ರೀಸನ್ಸಿಂದ ಇನ್ನೂ ಏನೂ ಕ್ಲಾರಿಟಿ ಇಲ್ಲ. ನೋಡೋದು. ಇಲ್ಲಿ ಎಲ್ಲ ಸುಮಾರು ಫ್ರೆಶ್ ಅಪ್ ಆದ್ವಿ. ಕೆಲವರು ಸ್ನಾನ ಮಾಡಿಕೊಂಡ್ರು, ನಾನೇ ಸ್ನಾನ ಮಾಡಲಿಲ್ಲ. ವೆದರ್ ಚೆನ್ನಾಗಿದೆ ಇವತ್ತು, ಕ್ಲಿಯರ್ ಇದೆ ಎಲ್ಲ ಆಕಾಶ. ಆಮೇಲೆ ಮಳೆ ಬರೋ ಥರನೂ ಇಲ್ಲ ಅನಿಸುತ್ತೆ. ನೋಡಬೇಕು ಎಷ್ಟೊತ್ತಿಗೆ ಮುಗಿಯುತ್ತೋ ನಮ್ಮ ದರ್ಶನ. ಆಮೇಲೆ ಅಲ್ಲಿಂದ ಬಾಲ್ದಲ್ಲಿ ಇಳಿಯೋಕ್ಕೆ ಎಷ್ಟೊತ್ತಾಗುತ್ತೋ ಬಿಸಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಇವತ್ತು.
ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಲಂಗರ್ ಅವರೆಲ್ಲ, ಎಲ್ಲ ಮಿಲಿಟ್ರಿ ಆಫೀಸರ್ಗಳಿದ್ದಾರೆ. ಇಲ್ಲಿಂದ ಹೊರಡ್ತಾ ಇದೀವಿ ಈಗ, ಎಲ್ಲ ರೆಡಿ ಆದ್ವಿ. ಬರ್ತಾ ಇದೆ. ಇಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಇಲ್ಲಿಂದ ಹೊರಡೋ ಸಮಯ ಇದು. ತುಂಬ ಲೇಟ್ ಆಯಿತು ಅಂದ್ಕೊಳ್ತೀವಿ, ಎಲ್ಲರೂ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಈಗ ಇಲ್ಲಿಂದ ಹೊರಟು 6 ಕಿಲೋಮೀಟ್ರ್ ಆಚೆ ಹೋದ್ಮೇಲೆ ಪೋಟ್ರ್ ಮಾಡೋಣ ಅಂದ್ಕೊಂಡಿದ್ವಿ, ನೋಡಬೇಕು. ಇಲ್ಲಿ ದೂರದಲ್ಲಿ ಹೆಲಿಪ್ಯಾಡ್ ಇದೆ. ಈ ಹೆಲಿಪ್ಯಾಡ್ ಏನಂದರೆ ಬಾಲ್ತಾಲ್ ಕಡೆಯಿಂದ ಬರೋರಿಗೂ ಮತ್ತು ಪಹಲ್ಗಾಂವ್ ಕಡೆಯಿಂದ ಬರೋರಿಗೂ ಇಬ್ಬರಿಗೂ ಇಲ್ಲೇ ಲ್ಯಾಂಡಿಂಗ್ ಆಗುತ್ತೆ. ಇಲ್ಲಿಂದ 6 ಕಿಲೋಮೀಟ್ರ್ ಅವರು ನಡೀಲೇಬೇಕು. ಹಂಗ್ ಬರಲ್ಲ ಗಾಳಿ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದ್ವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದೇ ನಾವು ರಾತ್ರಿ ಉಳ್ಕೊಂಡಿರೋ ಜಾಗ. ನದಿ ಹರಿತಾ ಇದೆ. ಇಲ್ಲಿಂದ ಸಂಗಮ್ ಟಾಪ್ 12,000 ಅಡಿ ಅಂತೆ, 1.5 ಕಿಲೋಮೀಟ್ರು. ಹೋಲಿ ಕೇವ್ 13,500 ಫೀಟು, 5 ಕಿಲೋಮೀಟ್ರು. ಸೊ ಈಗ ಇಲ್ಲಿ ಮುಂದೆ ವ್ಯಾಲಿ ನೇರ ಆಗ್ತಾ ಹೋಗ್ತಾಯಿದೆ, ನದಿ ಹರ್ಕೊಂಡು ಹೋಗ್ತಾಯಿದೆ. ಅಲ್ಲಿ ನಾವು ಕ್ಯಾಂಪಿಂಗ್ ಮಾತ್ರ ಒಳ್ಳೆ ಜಾಗ ಇದೆ. ಅದು ಫುಲ್ಲು ಹಿಂದೆ ಇನ್ನೂ ಹಿಮ ಹಂಗೆ ಇದೆ. ಈಗ ನಾವು ನಡೀತಾ ಇರೋದು ಐಸ್ ಮೇಲೆ. ಇದು ಫುಲ್ಲು ಜಾರ್ತಾ ಇದೆ ಕಾಲು. ಐಸ್ ಕಣೋ ಇದು, ಈ ಕಡೆ ಬಂದ್ರು. ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕು. ಅದು ಸಂಗಮ್ ಟಾಪ್ ಅಂದ್ಕೊಳ್ತೀನಿ. ಅಲ್ಲಿ ದೂರದಲ್ಲಿ ಒಂದು ಯಾವುದೋ ಊರು ಕಾಣಿಸ್ತಾ ಇದೆ. ಒಳ್ಳೆ ಹೈಕ್ ಇದೆ ಇದು ಬೆಳಗ್ಗೆ ಬೆಳಿಗ್ಗೆ. ಇಲ್ಲಿ ದೂರದಲ್ಲಿ ಒಂದು ಎಷ್ಟು ದಪ್ಪ ಇದೆ ಮುಂಗುಸಿ. ಮಂಗೂಸ್. ಇಲ್ಲಿ ಹಿಮಾಲಯದಲ್ಲಿ ಪ್ರತಿಯೊಂದು ನಾಯಿ ತಗೊಳ್ಳಿ, ಕುರಿ ತಗೊಳ್ಳಿ, ಮೇಕೆ ತಗೊಳ್ಳಿ, ಎಲ್ಲ ದಪ್ಪ ಕೂದಲು. ಬಹುಶಃ ಹಿಮ ಈ ಆಯುಸ್ಗೆ ತಡೆಯೋಷ್ಟು ಭಗವಂತ ಕೊಟ್ಟಿದ್ದಾನೆ. ಏನೋ ತಿಂತಾ ಇದೆ, ಎಷ್ಟಪ್ಪ ಇದೆ ಬಾಪ್ರೆ. ನೋಡಿ ಅಲ್ಲಿಗೆ ಹೋಗ್ಬೇಕಾಗಿದೆ ನಮಗೆ, ಸಂಗಮ್ ಟಾಪ್. ಎಲ್ಲ ಜನ ಹೋಗ್ತಾ ಇದ್ದಾರೆ. ಈ ಸಂಗಮ್ ಟಾಪ್ ಹಾಗೆ ऊपर.
ವ್ಯಾಲಿ ಚೆನ್ನಾಗಿದೆ ಇದು. ವಾವ್, ಸೂಪರ್. ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಂದ ಬರ್ತಾ ಇದ್ದೀವಿ. ವ್ಯಾಲಿ ನೋಡಿ ಹೇಗಿದೆ, ಎಷ್ಟಿದೆ. ಮನೋಹರ ಅನ್ಕೊಳ್ಬೋದು, ಭಯಾನಕ ಅನ್ಕೋಬೋದು. ಕಾಲು ಜಾರಿದ್ರೆ ಭಯಾನಕ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಬಂದಿದೆ ಅಂದ್ಕೊಳ್ತೀವಿ. ಈ ಸಂಗಮ್ ಟಾಪು ಕಷ್ಟನೇ ಇದೆ, ಅಷ್ಟು ಈಸಿ ಇಲ್ಲ. ಆಮೇಲೆ ಅಲ್ಲಲ್ಲಿ ಬ್ರೇಕ್ ತಗೊಂಡು ಬರ್ತಾಯಿದ್ವಿ ಆರಾಮಾಗಿ. ಇಲ್ಲಿ ನೋಡಿ, ಈ ಬೆಟ್ಟಕ್ಕೆ ಸಿಮೆಂಟು ಎಲ್ಲ ಹಾಕಿ ಪಿಲ್ಲರ್ ರೆಡಿ ಮಾಡಿ ಇದ್ರ ಮೇಲೆ ನಡೆಯೋಕ್ಕೆ ಮಾಡಿದ್ದಾರೆ. ಇದು ವ್ಯಾಲಿ ಮೇಲೆ ನಡೀತಾ ಇದ್ದೀವಿ. ಅಬ್ಬೋ, ಇಲ್ಲಿ ಕೆಳಗಡೆ ನೋಡಿ ಹಿಂಗಿದೆ. ಹೆಲಿಕಾಪ್ಟರ್ ಸೇವೆಗಳು ಇಲ್ಲಿ ಮೊದಲೇ ಹೇಳ್ದಂಗೆ ಪಂಚತರಣಿಯಲ್ಲಿ ಹೆಲಿಕಾಪ್ಟ್ರ್ ಈ ಕಡೆ ಪಹಲ್ಗಾವಿಂದ ಬಂದಿರೋದು ಅಲ್ಲೇ ಇಳ್ಕೊಳ್ಳುತ್ತೆ, ಬಾಲ್ತಾಲಿಂದ ಬಂದಿದ್ದು ಅಲ್ಲೇ ಇಳ್ಕೊಳ್ಳುತ್ತೆ. ಸೊ ಹಾಗಾಗಿ ಎರಡೂ ಕಡೆಯಿಂದ ನಾವು ನೋಡಿದ್ವಿ ಹೆಲಿಕಾಪ್ಟ್ರ್, ಇಲ್ಲ ಪ್ರೈವೇಟ್ ಏವಿಯೇಷನ್. ನೋಡಿ ಹೆಂಗಿದೆ ವ್ಯಾಲಿ. ವಾವ್, ವ್ಯಾಲಿ ನೋಡಿ ಎಷ್ಟು ಭಯಾನಕ ಇದೆ. ಕಾಲ್ಗಿಲ್ ಜಾರ್ತೋ ಕೈಲಾಸನೇ. ಅದಕ್ಕೆ ಭಾಳ ಹುಷಾರಾಗಿ ಸೈಡಲ್ಲಿ ನಡಿಬೇಕು. ಎಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಆದರೂ ತಡೆಯಲ್ಲ. ಇದು ಲ್ಯಾಂಡ್ ಸ್ಲೈಡಿಂಗು ಅದು ಇದು ತುಂಬ ಇದೆ ಇಲ್ಲಿ. ಹಾಗಾಗಿ ತುಂಬ ಹುಷಾರಾಗಿ ಹೆಜ್ಜೆ ಹಾಕಬೇಕು. ಮಳೆ ಬಂದಾಗ, ನೆನ್ನೆ ರಾತ್ರಿ ಮಳೆ ಬಂತು, ಹಾಗಾಗಿ ಸ್ವಲ್ಪ ಕೆಸರು ಇದೆ, ಆದರೆ ಪುಣ್ಯಕ್ಕೆ ಒಣಗಿದೆ ಒಂಚೂರು. ಆದರೆ ಮಳೆ ಬರೋ ಟೈಮಲ್ಲಿ ನಡೆಯೋದು ಭಾರಿ ಕಷ್ಟ. ಇಲ್ಲಿಂದ ಇನ್ನು ಸಂಗಮ್ ಟಾಪ್ 1 ಕಿಲೋಮೀಟ್ರ್ ಇದೆ, ಅಲ್ಲಿಂದ ಹೋಲಿ ಕೇವ್ 3 ಕಿಲೋಮೀಟ್ರ್ ಇದೆ. ಜೈ ಬೋಲಿ ಸರ್. ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ. ಇಂಥ ಹಿಮಾಲಯದಲ್ಲೂ ಕಸದ ರಾಶಿ ಬಿಟ್ಟಿದ್ದಿಲ್ಲ. ಇನ್ನು ಪುಣ್ಯಕ್ಕೆ ಇಲ್ಲಿ ಯಾರೋ ಇಲ್ಲಿ ಕವರಲ್ಲಾದರೂ ಹಾಕಿದ್ದಾರೆ. ಸುಮಾರು ಕಡೆ ಅಂತೂ ಹಂಗಂಗೆ ರೋಡಲ್ಲಿ ಎಷ್ಟು ಆ ಕುದುರೆಗಳ ಮೇಲೆಲ್ಲ ಕಸನ ಸಾಗಿಸ್ತಾಯಿದ್ರು. ದಯವಿಟ್ಟು ಇದನ್ನು ಗಲೀಜು ಮಾಡಬೇಡಿ, ಕೃಪಯಾ ಗಲೀಜು ಮತ್ ಕೀಜಿಯೇ. ಇದು ಸಂಗಮ್ ವ್ಯಾಲಿ. ಇಲ್ಲಿಂದ ಒಂಚೂರು ಮುಂದೆ ಹೋದರೆ ನಮ್ಮ ಗುಹೆ ದರ್ಶನ ಆಗುತ್ತೆ. ವ್ಯಾಲಿ ಮಾತ್ರ ತುಂಬ ಭಯಾನಕವಾಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಂಗಿದೆ ಅಂತ ವ್ಯಾಲಿ. ಅಲ್ಲಿಂದ ನಾವು ಹಿಂಗೆ ನಡ್ಕೊಂಡು ಬರ್ತಾಯಿದ್ದೀವಲ್ಲ, ಹೋಗ್ತಾಯಿದ್ದೀವಲ್ಲ, ಇಲ್ಲಿಂದ ಹಿಂಗೆ ಸುತ್ತಾಕಿ ಅಲ್ಲಿ ದೂರದಲ್ಲೆಲ್ಲೋ ಒಳಗಡೆ ಒಂದು ಯೂಟರ್ನ್ ತಗೊಂಡು ಹಂಗಿಂದ ಬರ್ತಾ 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 ಅಲ್ಲಿ ಎದುರಿಗೆ ಕಾಣಿಸ್ತಾಯಿದೆ ನೋಡಿ, ಅಲ್ಲಿಗೆ ಬರ್ಬೇಕು ನಾವು. ಅಂದರೆ ಪೂರ್ತಿ ವಿ ಶೇಪಲ್ಲಿ ಬಂದುಬಿಡ್ತೀವಿ ನಾವು. ಈಗ ನೋಡಿ ಎದುರಿಗೆ ನಮಗೆ ಗುಹೆ ಕಾಣಿಸ್ತಾ ಇದೆ. ಓ ಅಲ್ಲಿ ದೂರದಲ್ಲಿ ಓ ಗುಹೆ ದರ್ಶನ. ಜನ ಇವತ್ತು ಕಡಿಮೆ ಇದ್ದಾರೆ, ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಮಧ್ಯೆ ಎಲ್ಲ ಇದು ಹಿಮ. ಇನ್ನು 4 ಕಿಲೋಮೀಟರ್. का आलम मैं क्या बताऊं तुझे, इस चेहरे पे गम मैं क्या बताऊं. ಕೆಸರು ಆಗಿದೆ.
ಇನ್ನೇನು ಬಂದ್ಬಿಡ್ತು ಗುಹೆ. ಟೈಮ್ ನೋಡ್ಕೋ ಈಗ. ಪುಣ್ಯಕ್ಕೆ ಟೈಮ್ ನೋಡ್ಕೋ ಈಗ. ಟೈಮ್ ಇಲ್ಲ, ವಾಚ್ ಆಫ್ ಆಗಿಬಿಟ್ಟಿದೆ. ಅಂದರೆ ಅಲ್ಲಿಗೆ ಹೋಗಿನೇ 2 ಅವರ್ ಬೇಕಂತ ನಿನ್ನ ಲೆಕ್ಕ ಅಲ್ವಾ? ಹಾಂ, ಟೈಮ್ ನೋಡ್ಕೋ ಈಗ. ಇದು ಮೆಡಿಕಲ್ ಕ್ಯಾಂಪು. ಎಷ್ಟು ಅನುಕೂಲ ಮಾಡಿದೆ. ಆಮೇಲೆ ಆರ್ಮಿಯವರು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ನಮಗೋಸ್ಕರ. ಇಂಥ ಒಂದು ದುರ್ಗಮ ಪ್ರದೇಶದಲ್ಲಿ ಕೂಡ ಒಂದು ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ದಾರೆ, ಯಾವುದೇ ಭಕ್ತಾದಿಗಳಿಗೆ ಏನಾದರೂ ತೊಂದರೆ ಆದರೆ ಅಂತ. ಇದೆಲ್ಲ ಹಿಮ ನೋಡಿ, ಹಿಮದ ಕೆಳಗಡೆಯಿಂದ ನೀರು ಹರಿತಾ ಇದೆ. ಆಮೇಲೆ ಇಲ್ಲಿ ಪಲ್ಲಕ್ಕಿಯಲ್ಲಿ ಚಿಕ್ಕ ಮರಿ ಬರ್ತಾ ಇದೆ. ಹಾಯ್ ಸೂಪರ್. ಇಲ್ಲಿ ಒಂದು ಗಮನಿಸಿರೋದೇನೆಂದರೆ ಭಕ್ತರಲ್ಲಿ ಎಲ್ಲ ವೆರೈಟಿ ಇದೆ. 14 ವರ್ಷದಿಂದ ಕೆಲವು ಸಾಧುರು ಅಂತ ಅವ್ರ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ, ಬರಿಗಾಲಲ್ಲಿ ನಡ್ಕೊಂಬರ್ತಾ ಇದ್ದಾರೆ. ಮೈ ಗಾಡ್. ऐसे पहाड़ों पर घूम रहा हूँ। पहाड़ों में घूम रहे हैं। कहाँ से हो दादाजी? मैं मध्य प्रदेश दमोह जिले से आया हूँ। हाँ, ओके। अब अकेले है, कोई साथ में है? मैं अकेला हूँ, मेरा परिवार था, मैं मजदूरी करता था, मगर सीमेंट का काम से मेरे ये हाथ ऐसे हो गए। अरे सीमेंट का काम करता था। हाँ, ಓ ಎಲ್ಲಿನ ಗೊತ್ತು ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಗುಹೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಅಂತೆ. ಇದು ಸಂಗಮ್ ಟಾಪ್. ಇದು ಈ ಕಡೆಯಿಂದ ಬಾಲ್ತಾಲಿಂದ ಬರೋರು ಕೂಡ ಇಲ್ಲಿಗೆ ಬರ್ತಾರೆ. ನಾವು ಬಂದಿದ್ದು ಈ ಕಡೆಯಿಂದ. ಎಲ್ಲ ಬಂದಿದ್ದು ಸೇರ್ತೀವಿ. ಇಲ್ಲಿಂದ ನಮ್ಮ ಕ್ಲಾಕ್ ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಇಲ್ಲಿಂದ ನಾವು ದರ್ಶನ ಮಾಡ್ಕೊಂಡು ಮತ್ತೆ ಬರಬೇಕು. ಮೇಲೆ ಅಲ್ಲಿ ಯಾವುದೇ ವಿಡಿಯೋ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ಅದನ್ನು ತೆಗಿಯೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀರು ಇರ್ತಾ ಇದೆ. ನಮ್ಮ ಲಗೇಜ್ ಎಲ್ಲ ಕ್ಲಾಕ್ ರೂಮಲ್ಲಿ ಇಟ್ಬಿಟ್ಟು ಇಲ್ಲಿ ಭಂಡಾರಲ್ಲಿ ಒಂದು ಸ್ವಲ್ಪ ತಿಂಡಿ ತಿಂದ್ವಿ. ನೂಡಲ್ಸ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿರೋದು ಗುಹೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಅದು. ಎಲ್ಲ ಕೆಲಸ ನಡೀತಾ ಇದೆ, ಯಾಕಂದರೆ ತುಂಬ ಗ್ಲೇಸಿಯರ್ ಕರ್ಕೊಂಬರೋದ್ರಿಂದ ಅದಕ್ಕೆ ಮುಂದೆ ಫ್ಯೂಚರಲ್ಲಿ ಮಾಡ್ಬೋದು. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಮಾತ್ರ. ಇವತ್ತು ಓವರಾಲ್ ಜರ್ನಿ ಇಲ್ಲಿವರೆಗೂ ಅಂದರೆ ಬೆಳಗ್ಗೆ ಪಂಚಸಣಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಹೊರಟ್ವಿ. ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿ ಸಂಗಮ್ ಟಾಪ್ ಒಂದು ಸ್ವಲ್ಪ ಕಷ್ಟ ಇತ್ತು, ಅದು ಬಿಟ್ಟರೆ ಇನ್ನೆಲ್ಲ ಡೌನ್ ಇತ್ತು. ವ್ಯಾಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಕಣಿವೆಯಲ್ಲಿ ನಾವೆಲ್ಲೋ ಎತ್ತರದಲ್ಲಿ ಆರಾಮಾಗದೆಲ್ಲ ರೆಡಿ ಮಾಡಿರೋದು ಅದು. ಆಮೇಲೆ ರಿಡ್ಜಲ್ಲೇ ನಡ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಇನ್ನೇನು ದರ್ಶನ ಮಾಡ್ತೀವಿ. ದರ್ಶನ ಮಾಡಿಕೊಂಡು ಬಾಲ್ತಾಲ್ಗೆ ಹಿಡಿತೀವಿ. ಬಾಲ್ತಾಲ್ ಇಲ್ಲಿಂದ 16-17 ಕಿಲೋಮೀಟ್ರ್ ಇದೆ. ಮತ್ತೆ ಅದೇ ಲಗೇಜು ಕುದುರೆಗೆ ಹಾಕಿ ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಎದುರಿಗೆ ಕಾಣಿಸ್ತಾ ಇದೆ, ಅಲ್ಲೊಂದು ಕ್ಲಾಕ್ ರೂಮ್ ಇದೆ, ಅಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಮುಂದೆ ಹೋಗ್ಬೇಕು. ನೋಡಿ ಐಸಿನ ಹೆಂಗಿದೆ. ಹೌದಾ, ಇವಾಗಲೇ ಹೆಂಗಿದೆ ಅಂದರೆ ಹೋದ ತಿಂಗಳು ಹೆಂಗಿರ್ಬೋದು ಇದು. ಮೈ ಗಾಡ್, ಎಲ್ಲ ಕಾಲು ಜಾರ್ತಿಲ್ಲ, ಹುಷಾರಾಗಿ ಹೋಗ್ಬೇಕು. ಫೈನಲಿ ನಾವು ಗುಹೆಗೆ ಬಂದ್ವಿ. ಇಲ್ಲದೆ ಗುಹೆ, ಇಲ್ಲಿಂದ ಮುಂದೆ ಬಿಡಲ್ಲ ಈಗ ನಮ್ಮ ಕ್ಯಾಮ್ರಾ. ಆಲ್ಮೋಸ್ಟ್ ಒಂದು 2 ಗಂಟೆ ಆಯಿತು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ. ತುಂಬ ರಿಲ್ಯಾಕ್ಸ್ ಆಗಿ ದೇವ್ರ ದರ್ಶನ ಮಾಡಿಕೊಂಡು ಕೆಲವೊಂದು ಶಾಪಿಂಗ್ ಮಾಡಿಕೊಂಡು ಈಗ ನಮ್ಮ ಲಗೇಜ್ ರೂಮ್ ಕಡೆ ಹೋಗ್ತಾಯಿದ್ವಿ. ಅಲ್ಲಿ ಎಲ್ಲಾದರೂ ಲಂಗರಲ್ಲಿ ಪ್ರಸಾದ ತಗೊಂಡು ಅಲ್ಲಿಂದ ಲಗೇಜು ಮತ್ತು ಯಾರಾದರೂ ಒಬ್ಬರಿಗೆ ಕುದುರೆ ಮೇಲೆ ಕೂಸಿ ಕಳಿಸೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಇವತ್ತು ಮಿನಿಮಮ್ 15 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ರಾತ್ರಿ 7-8 ಆಗ್ಬೋದು.
ಅದಕ್ಕೆ ಬೇಗ ಹೊರಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಮಳೆ ಮೋಡ ಬೇರೆ ಬರ್ತಾ ಇದೆ ಇವಾಗ. ಮಳೆ ಏನಾದರೂ ಶುರು ಆದರೆ ಈ ಟೆರೇನಲ್ಲಿ ನಡೆಯೋದು ಭಾರಿ ಕಷ್ಟ. ನೋಡೋಣ ಹೆಂಗಿದೆ ಮುಂದೆ ಅಂತ. ಈ ಭಂಡಾರಿಯಲ್ಲಿ ಪ್ರಸಾದ ತೊಗೊಂಡ್ವಿ, ಚೆನ್ನಾಗಿತ್ತು. ಅನ್ನ ಸಾಂಬಾರು, ಅವಲಕ್ಕಿ, ರೊಟ್ಟಿ ಎಲ್ಲ ಇತ್ತು. ಅದು ತೊಗೊಂಡು ಇವಾಗ ನಮ್ಮ ಕ್ಲಾಸ್ ರೂಮ್ ಕಡೆ ಹೊರಡ್ತೀವಿ. ನಮ್ಮ ಕ್ಲಾಕ್ ರೂಮಿಂದ ಎಲ್ಲ ಲಗೇಜ್ ತಗೊಂಡ್ವಿ. ಇಲ್ಲಿ ಇವಾಗ ನೆಗೋಷಿಯೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮಳೆ ಮೋಡ ಆಗಿದೆ, ಒಟ್ಟಿನಲ್ಲಿ ಚಾಲೆಂಜಿಂಗ್ ಇರುತ್ತೆ ಅಂದ್ಕೊಂಡಿದ್ವಿ. ಇಲ್ಲಿ ನೆಗೋಷಿಯೇಷನ್ ನಡೀತಾ ಇದೆ. ಕೆಲವರು ಕುದುರೆ ಮೇಲೆ ಹೋಗ್ತಾ ಇದ್ದಾರೆ, ಕೆಲವರು ಲಗೇಜ್ ಮಾಡ್ತಾಯಿದ್ದೀವಿ. ಒಟ್ಟು ಎಲ್ಲ ಮುಗಿಸಿದ್ವಿ. 4 ಕುದುರೆಗಳು, ಒಟ್ಟು 3 ಕುದುರೆ ಮೇಲೆ 3 ಜನ ಪ್ಲಸ್ 1 ಕುದುರೆ ಮೇಲೆ ಲಗೇಜ್. ಲೇಟ್ ಆಗೋಯ್ತು ತುಂಬ. ಮೋಡ ನೋಡಿ ಹೆಂಗಿದೆ, ಮಳೆ ಬರ್ಬೋದು, ಚಾಲೆಂಜಿಂಗ್ ಇರುತ್ತೆ ಖಂಡಿತವಾಗ್ಲೂ. ನಾವು ಒಂದು 4 ಜನ ನಡ್ಕೊಂಡು ಹೋಗ್ತಾಯಿದ್ವಿ, 4 ಜನ ಕುದುರೆಯಲ್ಲಿ ಹೋಗ್ತಾಯಿದ್ರು, 3 ಜನ ಕುದುರೆಯಲ್ಲಿ ಹೋಗ್ತಾಯಿದ್ರು, 5 ಜನ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಆರ್ಮಿ ನಾಯಿ ಈಗ ಬಾಂಬು ನ್ಯೂಕ್ಲಿಯರ್ದವರು ಬಳಸ್ತಾರೆ. ಸರ್ ಇನ್ನು ಕನ್ನಡದವ್ರು ಜಾಸ್ತಿ ಸಿಗ್ತಾರೆ. ಹೇಳಿ ನಿಮ್ದು ಅನುಭವ. ಭಾಳ ಚೆನ್ನಾಗಿದೆ. ಹಾಂ, ನಾವು ಜೀವನದಲ್ಲಿ ಅಂದ್ಕೊಂಡಿಲ್ಲ ನಾನು ಅಮರನಾಥ್ ದರ್ಶನ ಮಾಡ್ತೀನಿ ಅಂತ. ಅದು ಲೈಫಲ್ಲಿ ನಮ್ಮ ಹಳೆಯವರು ಮಗಳ ಮುಖಾಂತರ ಆಯಿತು. ವೆರಿ ಗುಡ್. ಭಾಳ ಥ್ಯಾಂಕ್ಸು. ದೇವರಿಗೂ ಥ್ಯಾಂಕ್ಸು, ಎಲ್ಲರಿಗೂ ಥ್ಯಾಂಕ್ಸು. ಭಾಳ ಸಂತೋಷವಾಗಿದ್ದೀನಿ. ಸೊ ನೀವು ಫಸ್ಟ್ ಅನುಭವನ ಹಿಮಾಲಯನು ಮಧ್ಯೆ ಫಸ್ಟ್ ಅನುಭವ ಹಿಮಾಲಯ, ಅದು ಟ್ರ್ಯಾಕಿಂಗ್ ಫಸ್ಟ್ ಅನುಭವ ನಂದು. ವೆರಿ ಗುಡ್. ಭಾಳ ಚೆನ್ನಾಗಾಯಿತು. ರೈಟ್, ಎಲ್ರಿಗೂ ಥ್ಯಾಂಕ್ಸು. ಲಗೇಜ್ಗಳೆಲ್ಲ ಕುದುರೆ ಮೇಲೆ ಹಾಕಿರೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಾಂದರೆ ಕಷ್ಟ ಇತ್ತು, ಈ ಹಿಮದ ಮೇಲೆಲ್ಲ ಕಾಲು ಜಾರುತ್ತೆ. सर ये बालताल जाने के लिए घोड़े का रूट अलग है क्या? हाँ, वो वाला रूट. अच्छा, थैंक यू सर. हाँ, ऐसे तो चलना. ಅಲ್ಲಿ ದೂರದಲ್ಲಿ ಎದುರಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ನಾವು ಸುತ್ತ ಹಾಕ್ಕೊಂಡು ಅಲ್ಲಿ ಅಮರನಾಥ್ ಗುಹೆಗೆ ಹೋಗಿ ದರ್ಶನ ತಗೊಂಡು ಮತ್ತೆ ಈ ಕಡೆ ಯೂಟರ್ನ್ ಥರ ತಗೊಂಡು ವಾಪಸ್ ಬರ್ತಾ ಇದೀವಿ. ಮಳೆ ಹನಿ ಬರ್ತಾ ಇದೆ. ಸರ್ ಅದು ಯಾವ್ರಂತೆ ಸರ್? ಯಾರು? ಬೆಳಗಾವ್ ಸರ್. ಅಲ್ಲ ನಮ್ಮ ಅಕ್ಕ ಮತ್ತೆ ಮಗಳು ಗೊಡಾತಾರ ಬಾಲ್ತಾಲ್ಗೆ. ಎಲ್ಲಿ ಕನೆಕ್ಟ್ ಮಾಡ್ತಾನೆ ಬಾಲ್ತಾಲ್ಗೆ? ಅಲ್ಲಿ ಮೆಟ್ಲೈತಲ್ಲ, ಅಲ್ಲ ನೋಡಿ, ನಾವು ಅಲ್ಲಿಂದ ಬಂದಿರೋದು, ಪಂಚತರಣಿಯಿಂದ ಹಂಗೆ ಬಂದು ಹಂಗೆ ಹೋದ್ವು. ಅಲ್ಲಿ ನೋಡಿಕೊಂಡು ಇವಾಗ ಹೊರಟಿರೋದು ಈ ಕಡೆ ಬಾಲ್ತಾಲ್. ಇಲ್ಲಿ ಕಾಳಿ ಮಾತಾ ಮಂದಿರ ಅಂತ ಎದುರುಗಡೆ ಕಾಣಿಸ್ತಾ ಇದೆ. ವ್ಯಾಲಿ ನೋಡಿ ಹೆಂಗಿದೆ, ವಾಹ್. ಇಲ್ಲಿ ನೋಡಿ, ಇದೆಲ್ಲ ಕೃತಕ ರಸ್ತೆ ತಯಾರು ಮಾಡಿದ್ದು ಇದಕ್ಕೋಸ್ಕರ, ಯಾತ್ರೆಗೋಸ್ಕರ. ಪೂರ್ತಿ ಏನಿಲ್ಲ, ಕೆಳಗಡೆ ಎಲ್ಲ ಸಪೋರ್ಟ್ ಕೊಟ್ಟು ಹಲಿಗೆಗಳೆಲ್ಲ ಹಾಕಿ ಮಾಡಿದ್ದಾರೆ. ಅದು ಕಾಳಿ ಮಾತಾ ಮಂದಿರ ಎದುರಿಗೆ. ಹಾಂ,
ಕಾಳಿ ಮಾತಾ ಮಂದಿರ ನೋಡಿ, ಎಲ್ಲ ಹಿಂಗೆ ಸುಸ್ತಾಗಿಬಿಟ್ಟಿದ್ದೀವಿ. ಏನಂದರೆ ಆ ಗುಹೆಯಿಂದ ಈ ಕಾಳಿ ಮಾತಾ ಮಂದಿರ ಬರೋವರೆಗೂ ಫುಲ್ ಅಪ್ಪಿದೆ. ಸೊ ಹಾಗಾಗಿ ಎಲ್ಲ ಸುಸ್ತಾಗಿಬಿಟ್ಟಿದ್ದೀವಿ. ಇನ್ನು ಪ್ರಯಾಣ ಮುಂದೆ ಸಾಗ್ತಾನೇ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ಕಾಳಿ ಮಾತಾ. ಹಿಂಗೇ ಬಂದರೆ ದೂರದಲ್ಲಿ ಗುಹೆ ಕಾಣಿಸ್ತಾ ಇದೆ. ಅಲ್ಲಿಂದ ಬರ್ತಾ ಇದ್ದೀವಿ. ಬೆಳಗ್ಗೆ ಬಂದಿದ್ದು ಆ ರೂಟು, ಈಗ ಹೋಗ್ತಾ ಇರೋದು ಈ ರೂಟು. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಕಾಳಿ ಮಾತಾ ಮಂದಿರ. ಇಲ್ಲಿ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಯಾಕಂದರೆ ವ್ಯಾಲಿ ತುಂಬ ಡೇಂಜರ್ ಇದೆ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಮುಂದೆ ನಮ್ಮ ಪ್ರಯಾಣ. ಇದು ಕಾಳಿ ಮಾತಾ ಮಂದಿರ ಸ್ಟಾಪು. ಇದು 12,253 ಫೀಟ್ ಹೈಟಲ್ಲಿದ್ದೀವಿ. ಸೊ ನಾವು ಹೋಗೋದು ಬೇಸ್ ಕ್ಯಾಂಪ್ 9,580 ಬಾಲ್ತಾಲ್. ಎಲ್ಲ ಸೈನಿಕರು ನಮ್ಮ ಸೇವೆಯಲ್ಲಿ. ನೈ ಐಸಿ ಪರ್ಸ್ನಲ್. ತುಂಬ ಡಿಫಿಕಲ್ಟ್ ಪಾರ್ಟ್ ಮುಗಿಸ್ಕೊಂಡು ಇವಾಗ ಕಾಳಿ ಮಾತಾ ಮಂದಿರ ಪೀಕಿಗೆ ಬಂದ್ವಿ. ಸೊ ಇಲ್ಲಿಂದ ಆ ಕಡೆ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದು ನಾವು ಬಾಲ್ತಾಲ್ಗೆ ಹೋಗೋಕ್ಕೆ ಅಂದರೆ ಬೆಳಿಗ್ಗೆ ಇವತ್ತು ಆ ಕಡೆಯಿಂದ ಬಂದು ಗುಹೆಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಯೂಟರ್ನ್ ತಗೊಂಡು ಈ ಕಡೆ ಬಂದ್ವಿ. ಸೊ ವ್ಯಾಲಿ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. जय भोलेनाथ, ಜೈ ಜೈ. जय शंभुनाथ. थैंक यू. ನೀವು ವ್ಯಾಲಿ ಗಮನಿಸ್ತಾ ಇರ್ಬೋದು. ನಾವು ಚಂದನವಾಡಿ ಕಡೆಯಿಂದ ಬರಬೇಕಾದ್ರೆ ವ್ಯಾಲಿ ತುಂಬ ಅಗಲಾಗಿತ್ತು. ಆದರೆ ಈ ಕಡೆ ಬಾಲ್ತಾಲ್ಗೆ ಹೋಗ್ಬೇಕಾದ್ರೆ ತುಂಬ ಕಡುಗಾಗಿದೆ. ಇಲ್ಲಿ ಎಲ್ಲ ಕೃತಕವಾಗಿ ರಸ್ತೆಗಳ ನಿರ್ಮಾಣ ಮಾಡಿ ಬ್ರಿಡ್ಜ್ಗಳಿಗೆಲ್ಲ ಹಲ್ಗೆ ಎಲ್ಲ ಹಾಕಿ ಫಾಲ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಾಡಿದ್ದಾರೆ. ತುಂಬ ಭಯಾನಕ ಇದೆ. ಮತ್ತು ಇನ್ನೊಂದು ಫಾಲ್ಸ್ ಬಂತು. ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಟೆಂಪ್ರರಿಯಾಗಿ ಹಲಿಗೆ ಥರ ಎಲ್ಲ ಮಾಡಿ ಬ್ರಿಡ್ಜ್ ಥರ ರೆಡಿ ಮಾಡಿದ್ದಾರೆ. ಬನ್ನಿ 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 ಬನ್ನಿ. थैंक यू. ಫುಲ್ ಲ್ಯಾಂಡ್ ಸ್ಲೈಡಿಂಗ್ ಆಗಿಬಿಟ್ಟಿದೆ. ಮೈ ಗಾಡ್. इसको ले लिया मैंने आने के टाइम में. ग्रिप नोट बस ग्रिप हेंगे. नीचे उतर दिया, कोई नहीं बोल रहा. ग्रिप उसका कैसा. ಈ ಒಂದು ಪಾಯಿಂಟಲ್ಲಿ ಕುದುರೆಗಳದ್ದು ಮತ್ತು ನಡ್ಕೊಂಬರೋರ್ದು ಜಾಯ್ನ್ ಆಗಿದೆ ಇಲ್ಲಿ. ಇಲ್ಲಿ ಎದುರಿಗೆ ನೋಡ್ಬೋದು. ಅಲ್ಲಿವರೆಗೂ ಸಪ್ರೇಟ್ ಆಗಿತ್ತು. ಆ ಪಾಯಿಂಟಿಂದ ಎಲ್ಲ ಹೋಗ್ತೀವಿ. ಇಲ್ಲಿ ಮಾನಸ ವಿಶಾಲ್ ಭಂಡಾರ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಇಲ್ಲಿ ಡಿವಿಯೇಷನ್ ಇದೆ. ಇಲ್ಲಿ ಮತ್ತೆ ಬಾಲ್ತಾಲ್ ಬೇಸ್ ಕ್ಯಾಂಪ್ 9.5 ಕಿಲೋಮೀಟರ್, ಡುಮೇಲ್ 7 ಕಿಲೋಮೀಟರ್ಸ್. ಇಲ್ಲಿ ಮೇಲೆ ಬದಲಾಗಿ ಕೆಳಗಡೆಯಿಂದ ಹೋಗ್ಬೇಕು. ವ್ಯಾಲಿ ಅಮರ್ನಾಥ್ ಗುಹೆಯಿಂದ ಬಾಲ್ತಾಲ್ಗೆ ಹೋಗೋದು ಆಲ್ಮೋಸ್ಟ್ ಡೌನೇ ಇದೆ. ಆದರೂ ಏನಾಗ್ತಾ ಇದೆ, ತುಂಬ ಸುಸ್ತಾಗ್ತಾ ಇದ್ವಿ. ಕಾಳಿ ಮಾತಾ ಮಂದಿರವರೆಗಂತೂ ವಿಪರೀತ ಅಪ್ಪಿತ್ತು. ಆದರೆ ಈ ಇಳಿಯೋದು ಅಷ್ಟು ಈಸಿ ಇಲ್ಲ, ಅಲ್ಲಲ್ಲಿ ಮಣ್ಣು ಜಾರ್ತಾ ಇದೆ. ಆಮೇಲೆ ಪುಣ್ಯಕ್ಕೆ ನಮಗೆ ಮಳೆ ಇಲ್ಲ ಇವತ್ತು. ಮಳೆ ಏನಾದರೂ ಇದ್ದರೆ ಭಾರಿ ಕಷ್ಟ. ನೋಡಿ ಈ ಪಾಯಿಂಟ್ ನೋಡಿ ಹೆಂಗಿದೆ ಇದಪ್ಪ. ಮತ್ತು ಅಲ್ಲಲ್ಲಿ JCBಗಳೆಲ್ಲ ರೆಡಿಯಾಗಿದ್ದಾವೆ. ಏನಾದರೂ ಅಕಸ್ಮಾತ್ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಳೆಯಿಂದ ಏನಾದರೂ ಬ್ಲಾಕ್ ಆದರೆ ರೆಡಿ ಇದ್ದಾರೆ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ. ಸೊ ಈ ಕುದುರೆ ಮೇಲೆ ಹೋಗೋದು ಅಷ್ಟು ಈಸಿ ಇಲ್ಲ. ಅಲ್ಲಿ ಕುತ್ಕೊಂಡವ್ರಿಗೆ ಸುಮಾರು ಜನಕ್ಕೆ ಕೇಳಿದ್ವಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. ನಡ್ಕೊಂಡು ಹೋಗೋದು ಬೇಕು, ಕುದುರೆ ಮೇಲೆ ಕುತ್ಕೊಂಡು ಹೋಗೋದು ಅಷ್ಟು ಈಸಿ ಕೆಲಸ ಇಲ್ಲ. ಆದರೆ ಕೆಲವ್ರು ನಡೆಯೋಕ್ಕಾಗಲ್ಲ ಅಂತ ಹೋಗ್ತಾರೆ. ಬಟ್ ಆದಷ್ಟು ಪ್ರಿಫರ್ ಮಾಡಿ ಏನಂದರೆ ನಡ್ಕೊಂಡು ಹೋಗಿ ಯಾತ್ರೆ ಮಾಡೋದು ಭಾಳ ಒಳ್ಳೆಯದು. ಇನ್ನು ನಮ್ಮ ಬಾಲ್ತಾಲ್ ಬೇಸ್ ಕ್ಯಾಂಪಿನ 5 ಕಿಲೋಮೀಟ್ರ್ ಇದೆ. ಇದೊಂಥರ ವಿಚಿತ್ರ ಟ್ರೈಲ್ ಇದೆ. ಏನಂದರೆ ಒಂದೇ ಸಮಯ ಇಳಿತಾನೇ ಇರೋದು. ಬಾಲ್ತಾಲ್ ಕಡೆಯಿಂದ ಯಾರಾದರೂ ಟ್ರೈ ಮಾಡಬೇಕು ಅಥವಾ ಟ್ರೆಕ್ಕಿಂಗ್ ಬರಬೇಕು ಅಮರ್ನಾಥ್ಗೆ ಅಂದರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಒಂದು ದಿನಕ್ಕೆ ನೀವು 14 ಕಿಲೋಮೀಟ್ರ್ ಹತ್ತಬೇಕು. ಅದಾದಮೇಲೆ ಮತ್ತೆ ಪಂಚತರಣಿಯಲ್ಲಿ ಬೇಸ್ ಕ್ಯಾಂಪಲ್ಲಿರೋಕ್ಕೆ ವ್ಯವಸ್ಥೆ ಅದು. ಮತ್ತೆ ನಿಮ್ಗೆ ಏನಿಲ್ಲ ಅಂದರೆ ಮತ್ತೆ ಇನ್ನೊಂದು 10 ಕಿಲೋಮೀಟ್ರ್ ಹತ್ತಬೇಕು. ಸೊ ಓವರಾಲ್ 20-25 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಇದು ನಾವು ಇಳಿತಾ ಇದ್ರೂ ಕೂಡ ತುಂಬ ಕಾಲು ನೋವು ಬರ್ತಾಯಿದೆ, ತುಂಬ ಕಷ್ಟ. ಇನ್ನೊಂದು ಬಾಲ್ತಾಲ್ ರೂಟಲ್ಲಿ ಇನ್ನೊಂದು ಅಪಾಯಕಾರಿ ಸಂಗತಿ ಏನಂದರೆ ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡಿಂಗು. ಇದು ಚೂರು ಮಳೆಗಿಳೆ ಬಂದುಬಿಟ್ರೆ ಎಲ್ಲ ಇವಾಗ ನೋಡಿ ಆಲ್ರೆಡಿ ಸುಮಾರು JCBಗಳೆಲ್ಲ ದಾರಿಯಲ್ಲಿ ಹಂಗೆ ಇಟ್ಟಿದ್ದಾರೆ. ಯಾಕಂದರೆ ಅವಾಗ ಸ್ಲೈಡ್ ಆದ ತಕ್ಷಣ ಇಮಿಡಿಯೇಟಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಯಾತ್ರಿಗಳಿಗೆ ತೊಂದರೆ ಆಗದೆ ಇರೋಂಗೆ ನೋಡೋಗ್ತಾರೆ. ಹಾಗಾಗಿ ಕಷ್ಟ ಇದು ಬಾಲ್ತಾಲ್. ಓಕೆ ಅಂತಾರೆ. ಇನ್ನೇನು ಸೂರ್ಯ ಮುಳುಗೋದ್ರಲ್ಲಿದ್ದಾನೆ, ಕೆಂಪಾಗಿದೆ ಆಕಾಶ. ಫೈನಲಿ 7:58 ಆಗಿದೆ. ಎಲ್ಲೇನೋ ಬೇಸ್ ಕ್ಯಾಂಪ್ ಅಲ್ಲಲ್ಲ ಇದು, ಏನದ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಅಲ್ಲಿ ನೋಡಿದಾಗ 4 ಕಿಲೋಮೀಟ್ರ್ ಇತ್ತು. ಇದೇನು ಬೇಸ್ ಕ್ಯಾಂಪ ಅಥವಾ ಯಾವುದೋ ಊರ? ಒಟ್ಟಿನಲ್ಲಿ ಕಾರ್ಗಳೆಲ್ಲ ನಿಂತವಲ್ಲಿ, ನೋಡ್ಬೇಕು. ಇಲ್ಲಿ ಎಕ್ಸಿಟ್ ಬೋರ್ಡ್ ಇದೆ.
ಬಹುಶಃ ಇದೇ ಬಾಲ್ತಾಲ ಅಥವಾ ಯಾವುದಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ಆ್ಯಂಡ್ ವಿಸಿಟ್ ಅಗೇನ್ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲೆಲ್ಲ ಬಸ್ಗಳೆಲ್ಲ ನಿಂತಿರೋದು ನೋಡಿದ್ರೆ ಬಹುಶಃ ಇದೇ ಇರ್ಬೋದು. ನೋಡ್ತೀವಿ. ಸೊ ಫೈನಲಿ ನಮ್ಮ ಯಾತ್ರಾ ಮುಗೀತು. ಇಲ್ಲಿ ಕಾರ್ಡೆಲ್ಲ ಇಸ್ಕೊಂಡ್ರು. ಇದು ಇಲ್ಲಿಂದ ಇನ್ನು ಬೇಸ್ ಕ್ಯಾಂಪ್ 3 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇಲ್ಲಿ ಬಸ್ಸು ಫ್ರೀ ಸರ್ವಿಸ್ ಅಂತಿದೆ ಗೌರ್ಮೆಂಟ್ಗೆ, ನೋಡಬೇಕು. ಸೊ ಇವತ್ತು ಓವರಾಲ್ ಜರ್ನಿ ಹೇಳಬೇಕು ಅಂದರೆ ಬೆಳಗ್ಗೆ ಬೇಗ ಶುರು ಮಾಡಿದ್ವಿ ಪಂಚಡಿಯಿಂದ. ಅಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿಕೊಂಡು ಅಮರನಾಥ್ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಹೊರಟಿದ್ದೆ 4 ಗಂಟೆಗೆ. ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾಡ್ತಾ ಈಗ ಬಂದಿದ್ದೀವಿ. ಇಲ್ಲಿಗೆ ಈ ಪವಿತ್ರ ಅಮರನಾಥ್ ಯಾತ್ರೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನಾವು ಬಾಲ್ತಾಲ್ಗೆ ಆಟೋದ ಬಸ್ ಹತ್ತೆಲ್ಲ ಹೋಗ್ಬಿಡ್ತೀವಿ. ಅಲ್ಲಿ ನೈಟ್ ಕ್ಯಾಂಪಿಂಗ್ ಇರುತ್ತೆ. ಸೊ ಅಲ್ಲಿಂದ ನಾಳೆ ನಮ್ಮದು ಮತ್ತು ಶ್ರೀನಗರ ಕಡೆ ಪ್ರಯಾಣ. ಸೊ ಓವರಾಲ್ ನಮ್ಮ ಈ 3 ದಿವಸ ಈ ಅಮರನಾಥ್ ವ್ಯಾಲಿಯಲ್ಲಿ ನಾವು ಕಳೆದಿರೋ ಕ್ಷಣಗಳು, ಆ ಒಂದು ಅನುಭವಗಳು ತುಂಬ ಅವಿಸ್ಮರಣೀಯ. ಸೊ ಜೀವನದಲ್ಲಿ ಪ್ರತಿಯೊಬ್ಬರು ಒಂದು ಸಾರಿ ಆದರೂ ದಯವಿಟ್ಟು ನಾವೆಲ್ಲ ಮಾಡಲೇಬೇಕು ಅಂಥ ಒಂದು ಪವಿತ್ರವಾದಂಥ ಈ ಒಂದು ಅಮರನಾಥ್ ಯಾತ್ರೆ. ನಾನು ಮತ್ತೆ ಮಾಡಬೇಕು ಅಂತ ಆಸೆ ಆಗಿದೆ. ನೋಡೋಣ, ದೇವರು ಕರೆಸ್ಕೊಂಡ್ರೆ ಮತ್ತೆ ಅಲ್ಲಿಗೆ ಹೋಗಿ ಈ ಒಂದು ಯಾತ್ರೆ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು. ನಾವು ಯಾವ ಲೆವೆಲಿಗೆ ಕಾಣ್ತಾ ಇದೀವಿ ಗೊತ್ತಾ?